ಹೇ ಗೈಸ್ ವೆಲ್ಕಮ್ ಟು ಬ್ಯಾಂಕ್ ಪ್ರವೀಣ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ಈ ಒಂದು ಕ್ಲಾಸ್ ಒಳಗಡೆ ನಾವು ಏನು ನೋಡಕ್ ಹೊಂಟಿದೀವಪ್ಪ ಅಂತ ನೋಡಿದ್ರೆ ಇನ್ಪುಟ್ ಮತ್ತೆ ಔಟ್ಪುಟ್ ಅನ್ನುವಂತ ಒಂದು ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡಕ್ ಹೊಂಟಿದ್ವಿ. ಇನ್ಪುಟ್ ಮತ್ತೆ ಔಟ್ಪುಟ್ ಅನ್ನುವಂತ ಒಂದು ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡಕತ್ತೀವಿ. ಸೊ ಇದು ಡಿಸ್ಕಸ್ ಮಾಡೋಕ್ಕಿಂತ ಮೊದಲು ನಮಗೆ ಒಂದ್ ಥಿಂಗ್ ಗೊತ್ತಿರಬೇಕು, ವಾಟ್ ಈಸ್ ಮೀನ್ ಬೈ ಇನ್ಪುಟ್ ಅಂಡ್ ವಾಟ್ ಈಸ್ ಮೀನ್ ಬೈ ಔಟ್ಪುಟ್. ಫಾರ್ ಎಕ್ಸಾಂಪಲ್ ಈಗ ಒಂದು ಕಂಪ್ಯೂಟರ್ ತಗೊಂಡ್ರೆ ನಾವು ಏನೇನು ಅದಕ್ಕೆ ಕೊಡ್ತೀವಲ್ಲ ಅದು ಏನಾಗಿರುತ್ತೆ, ಇನ್ಪುಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾವು ಕೂತ್ಕೊಂಡು ಒಂದು ಯಾವುದೋ ಒಂದು ಫೈಲ್ ತಗೊಂಡು ಸ್ಕ್ಯಾನ್ ಮಾಡಕ್ಕಿದೆ, ಅದು ಇನ್ಪುಟ್ ಆಗುತ್ತೆ ಅದಕ್ಕೆ. ಅದೇ ರೀತಿಯಾಗಿ ಕಂಪ್ಯೂಟರ್ ನಮ್ಗೆ ಇನ್ ರಿಟರ್ನ್ ಏನೋ ಒಂದು ಕೊಡುತ್ತೆ, ಸೊ ಅದೇನಾಗಿರುತ್ತೆ, ಔಟ್ಪುಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಏನೋ ಒಂದು ಪ್ರಿಂಟರ್ ತಗೊಂಡು ಪ್ರಿಂಟ್ ಮಾಡು ಅಂತ ಹೇಳೋದಕ್ಕೆ ಇನ್ಪುಟ್ ಕೊಟ್ಟೆ ಅಂದ್ರೆ ಇನ್ ರಿಟರ್ನ್ ಆಗಿ ಪ್ರಿಂಟ್ ಆಗಿರೋ ಒಂದು ಹಾಳೆಯನ್ನು ಕೊಡುತ್ತೆ, ಓಕೆ, ಪ್ರಿಂಟರ್ ಮೂಲಕ. ಸೊ ಇಲ್ಲಿ ನಾವು ಕೊಟ್ಟಂತ ಒಂದು ಏನಲ್ಲಿ ಇರುವಂತದ್ದು ಒಂದು ಕೀಬೋರ್ಡ್ ಆಗಿರುತ್ತೆ, ಅದು ಇನ್ಪುಟ್ ಡಿವೈಸ್ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ನಮ್ಗೆ ಇರುವಂತಹ ಪ್ರಿಂಟರ್ ಏನಿರುತ್ತಲ್ಲ ಅದು ಔಟ್ಪುಟ್ ಡಿವೈಸ್ ಈ ತರ ವರ್ಕ್ ಮಾಡುತ್ತೆ. ಸೊ ಆ ತರ ನೋಡ್ತಾ ಹೋದಾಗ ಇಲ್ಲಿ ಫಸ್ಟ್ಗೆ ಈ ಚಾಪ್ಟರ್ ಬಗ್ಗೆ ತಿಳ್ಕೊಬೇಕಂದ್ರೆ ನಮ್ಗೊಂದು ಇಲ್ಯೂಷನ್ ಅಂದ್ರೆ ಒಂದು ವಿಚಾರವನ್ನ ನೋಡೋಣ. ಏನ್ ವಿಚಾರ ಅಂತ ಹೇಳಿ ನೋಡಿದ್ರೆ, ಈ ಮಷಿನ್ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ ನಾನು. ಈ ಮಷಿನ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ. ಈ ಮಷಿನ್ಗೆ ಏನಂತ ಕರಿತೀವಿ ಅಂದ್ರೆ ಗಾಳಿ ಹಿಟ್ಟಿನ ಗಿರಣಿ ಅಂತ ಹೇಳಿ ಕರಿತೀವಿ, ಹೌದಾ? ಸೊ ಹಿಟ್ಟಿನ ಗಿರಣಿ ಅಂತ ಹೇಳಿ ಕರಿತೀವಿ. ಇದು ಪೂರಾ ಮಷಿನ್ ಬಗ್ಗೆ ಒಂದ್ ಸ್ವಲ್ಪ ನೀವು ಒಂದು ವಿಚಾರ ಮಾಡ್ಬಿಟ್ರೆ ಈ ಚಾಪ್ಟರ್ ಒಳಗೆ ಏನೇನ್ ಬರ್ತದೆ ಅನ್ನೋದು ಕ್ಲಿಯರ್ ಆಗ್ಬಿಡುತ್ತೆ. ಓಕೆ, ಲೆಟ್ ಅಸ್ ಮೇಕ್ ಇಟ್ ಕ್ಲಿಯರ್. ಸೊ ಇಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದು ಕಾಳುಗಳನ್ನ, ಸೊ ಗ್ರೇನ್ಸ್ ಅನ್ನ ತಗೊಂಡೋಗಿ ಇಲ್ಲಿ ಏನ್ ಮಾಡ್ತೀವಿ, ಹಾಕ್ತಿವಿ. ಇಲ್ಲಿ ಕಾಳುಗಳನ್ನ ತಗೊಂಡೋಗಿ ಇಲ್ಲಿ ಹಾಕ್ತಿವಿ. ಓಕೆ, ಇದು ನಮ್ದು ಏನ್ರಿ ಇನ್ಪುಟ್. ನಾವು ಅದಕ್ಕೆ ಏನ್ ಕೊಡತ್ತೀವಿ, ಇನ್ಪುಟ್ ಅನ್ನ ಕೊಡತ್ತೀವಿ. ಓಕೆ, IP ಅಂತ ಬರಿತೀವಿ. ದಿಸ್ ಈಸ್ ಅವರ್ ಇನ್ಪುಟ್. ನಾವು ಹಾಕುವಂತ ಕಾಳು ಒಂದ್ ಗಿರಣಿ ಒಳಗೆ ಏನಾಗ್ತದ, ಆ ಹಾಕುವಂತ ಕಾಳು ನಮ್ಗೆ ಏನಾಗಿರುತ್ತೆ, ಇನ್ಪುಟ್ ಆಗಿರುತ್ತೆ. ಇನ್ ರಿಟರ್ನ್ ಇಲ್ಲಿ ಕಾಳು ಹಾಕಿ ಇದನ್ನ ಏನೋ ಸ್ಟಾರ್ಟ್ ಮಾಡಿದೆ ಅಂದ್ರೆ ಇನ್ ರಿಟರ್ನ್ ಇಲ್ಲಿ ಕೆಳಗಡೆ ನಾವು ಏನಾದ್ರು ಒಂದು ಬುಟ್ಟಿಯನ್ನ ಇಟ್ಟಾಗ ಅಲ್ಲಿ ನಮ್ಗೆ ಏನ್ ಬೀಳುತ್ತೆ ಅಂದ್ರೆ, ಏನ್ ಬೀಳುತ್ತೆ, ಫ್ಲೋರ್ ಬೀಳುತ್ತೆ. ಫ್ಲೋರ್ ಬೀಳುತ್ತೆ. ಸೊ ಫ್ಲೋರ್ ಅಂದ್ರೆ ಹಿಟ್ಟು. ಸೊ ಹಿಟ್ಟು ಬೀಳುತ್ತೆ. ಅದು ನಮ್ಗೆ ಏನಾಗತ್ತದ ಅರ್ಥ ಮಾಡ್ಕೊಡ್ರಿ. ಫಸ್ಟ್ಗೆ ಇಲ್ಲಿ ನಾವು ಏನ್ ಹಾಕಿರ್ತೀವಿ, ಕಾಳು ಹಾಕಿರ್ತೀವಿ. ಇನ್ ರಿಟರ್ನ್ ನಮ್ಗೆ ಇಲ್ಲಿ ಏನ್ ಸಿಗುತ್ತೆ, ಹಿಟ್ಟು ಸಿಗುತ್ತೆ. ಬಟ್ ಇಲ್ಲಿ ನಡುವೆ ನಡೀತಾ ಇರೋ ಪ್ರೊಸೆಸ್ ಏನು ಇದನ್ನ ತಿಳ್ಕೋಬೇಕು. ಇಲ್ಲಿ ನಡೀತಿರುವಂತ ಪ್ರೊಸೆಸ್ ಏನಂತ ತಿಳ್ಕೋಬೇಕು. ಈ ಪ್ರೊಸೆಸ್ ಯಾವ್ದಂದ್ರೆ ಗ್ರೈಂಡಿಂಗ್ ಪ್ರೊಸೆಸ್ ಅಂತ ಕರಿತೀವಿ, ಬೀಸಣಿಕೆ. ಸೊ ಗ್ರೈಂಡಿಂಗ್ ಪ್ರೊಸೆಸ್ ಅಂತ ಕರಿತೀವಿ. ಈ ಪ್ರೊಸೆಸ್ಗೆ ಗ್ರೈಂಡಿಂಗ್ ಪ್ರೊಸೆಸ್ ಅಂತ ಕರಿತೀವಿ. ಸೊ ಇಷ್ಟು ನಿಮ್ ತಲೆಯಲ್ಲಿ ಇರ್ಲಿ. ಸೊ ಫಸ್ಟ್ ಥಿಂಗು, ಇನ್ಪುಟ್ ನಾವು ಕೊಡ್ತೀವಿ, ಏನು ಕಾಳನ್ನ ಹಾಕ್ತಿವಿ. ಇನ್ ರಿಟರ್ನ್ ಅದು ನಮ್ಗೆ ಏನ್ ಕೊಡುತ್ತೆ, ಹಿಟ್ಟನ್ನ ಕೊಡುತ್ತೆ. ಇನ್ ಬಿಟ್ವೀನ್ ಅಲ್ಲಿ ಏನ್ ನಡೀತದೆ, ಗ್ರೈಂಡಿಂಗ್ ಅನ್ನುವಂತ ಒಂದು ಪ್ರೊಸೆಸ್ ಅನ್ನ ನಡೀತಿದೆ. ಇದೇ ತರ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಕ್ವಶನ್ ಒಳಗಡೆ ಒಂದು ಇನ್ಪುಟ್ ಕೊಟ್ಟಿರ್ತಾನ, ಅದ್ರ ತರದಾಗಿ ಒಂದೊಂದೇ ಸ್ಟೆಪ್ ಆದ್ಮೇಲೆ ಏನ್ ಮಾಡ್ತಾನ, ಲಾಸ್ಟಿಗೆ ಹೋಗಿ ಔಟ್ಪುಟ್ ಕೊಡ್ತಾನ. ಬಟ್ ಅಲ್ಲಿ ಮಿಡಲ್ಗೆ ಏನ್ ಪ್ರೊಸೆಸ್ ನಡೀತಿದೆ ಆ ಪ್ರೊಸೆಸ್ ಅನ್ನ ನೀವು ತಿಳ್ಕೊಂಡ್ರೆ ಯಾವುದೇ ತರ ಕ್ವಶನ್ ಬಂದ್ರು ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಕ್ಲಿಯರಾ? ಓಕೆ, ಐ ಹೋಪ್ ಯು ಗಾಟ್ ದ ಪಾಯಿಂಟ್ ಅಂತ ಹೇಳಿ ಅನ್ಕೊಂಡು ಮುಂದಿನ ಒಂದು ಇದನ್ನ ನೋಡೋಣ. ಸೊ ಇಲ್ಲಿ ಫಸ್ಟ್ ಕ್ವಶನ್ ಅನ್ನ ನೋಡೋಣ, ಏನಂತಿದೆ ಕ್ವಶನ್ ಅಂತ ಹೇಳಿ ನೋಡಿದ್ರೆ. ಸೊ ಇಲ್ಲಿ ಫಸ್ಟ್ ಗೆ ಇನ್ಪುಟ್ ಕೊಟ್ಟಾನ. ಏನಂತ ಕೊಟ್ಟಾನ ಇನ್ಪುಟ್, ಗೋ ನೌ. ಏನಂತಿದ್ದಾರೆ, ಗೋ ನೌ. ಸೊ ಈ ತರ ಇದೆ, ಗೋ ನೌ 52 38 17 ಫಾರ್ ಅಗೇನ್ ಅಂತ ಹೇಳಿದೆ. ಇದು ಬಂದು ಮುಂದೆ ಏನಾಗಿದೆ ಅಂದ್ರೆ, ಮುಂದು ಈ 65 ಇಲ್ಲಿದ್ದು ಏನಿದ್ದು, ಇಲ್ಲಿ 65 ಇದ್ದಿದ್ದು ಇಲ್ಲಿ ಫಸ್ಟಿಗೆ ಹೋಗ್ಯದ ನೋಡ್ರಿ. ಸ್ವಲ್ಪ ನೀವು ಕೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಫಸ್ಟಿಗೆ ಇದ್ದಂತ 65 ಏನಾಗಿದೆ, ಇಲ್ಲಿ ಮುಂದೆ ಹೋಗ್ಯದ. ಅದಾದ ಕೂಡಲೇ ಬಾಕಿ ಎಲ್ಲ ಹೆಂಗಿದೆ ಹಂಗೆ ಇದೆ. ಸೊ ಗೋನು ಅಲ್ಲೇ ಇದೆ, ನವು ಅಲ್ಲೇ ಇದೆ, 52 ಅಲ್ಲೇ ಇದೆ, 38 ಅಲ್ಲೇ ಇದೆ, 17 ಅಲ್ಲೇ ಇದೆ, ಫಾರ್ ಅಗೇನ್ ಎಲ್ಲ ಸೇಮ್ ಇದೆ. ಬಟ್ ಇಲ್ಲಿ ಏನಾಗಿದೆ, 65 ಒಂದೇ ಮುಂದೆ ಹೋಗ್ಯದ. ಸೊ ಇಲ್ಲಿ ಬರೀತೀವಿ ನೋಡ್ರಿ ಒಂದ್ಸತಿ ಕ್ಲಿಯರ್ ಆಗಿ. ಏನಾಗಿದ್ರೆ ಇಲ್ಲಿ 65 ಒಂದು ಮುಂದೆ ಹೋಗ್ಯದ. ನಮ್ಗೆ ಏನಾಗಿದೆ, 65 ಮುಂದೆ ಹೋಗ್ಯದ. ಬಟ್ ಆಮೇಲೆ ನೆಕ್ಸ್ಟ್ ಏನ್ ಮಾಡಂದ್ರೆ ಈ ಆಸ್ ಇಟ್ ಇಸ್ ಇದೆ. ಫಸ್ಟ್ ಗೆ 65 ಅಂತ ತಗೊಂಡು ಹೋಗಿ ಏನ್ ಮಾಡ ಮುಂದ್ ಬರ್ಬಿಟ್ಟಾನ. ಬಾಕಿ ಸೆಂಟೆನ್ಸ್ ಎಲ್ಲ ಇರೋದು ಆಸ್ ಇಟ್ ಇಸ್ ಇದೆ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತಾನಂತ ನೋಡಿದ್ರೆ ಇಲ್ಲಿ ಆಮೇಲೆ ಅಗೇನ್ ತಗೊಂಡ್ಬಂದು ಮುಂದ್ ಬರ್ಬಿಟ್ಟ. ಸೊ ಇಲ್ಲಿರುವಂತ ಅಗೇನ್ ಅನ್ನ ತಗೊಂಡ್ಬಂದು ಏನ್ ಮಾಡೋಣ, ಇಲ್ಲಿ ಬರ್ಬಿಟ್ಟ ನೀವು. ಓಕೆ, ಸೊ ಈ ಒಂದು ಕೆಲಸ ಮಾಡುತ್ತೆ. ಆಮೇಲೆ ಗೋ ನೌ 52 38 17 4 ಆಸ್ ಇಟ್ ಇಸ್ ಇದೆ. ಅರ್ಥ ಮಾಡ್ಕೋರಿ. 65 ತಗೊಂಬಂದ್ ಮೊದ್ಲಿಗೆ ಬರ್ದ, ಆಮೇಲೆ ಏನ್ ತಗೊಂಬಂದ, ಅಗೇನ್ ಅನ್ನ ತಗೊಂಬಂದ್ ಮುಂದೆ ಬರ್ದ. ಕ್ಲಿಯರಾ? ಸೊ ಅಗೇನ್ ಅನ್ನ ತಗೊಂಬಂದ್ ಮುಂದೆ ಬರ್ದ. ಅದಾದ ಕೂಡ ನೆಕ್ಸ್ಟ್ ಇದ್ರೊಳಗಡೆ 52 ಅನ್ನ ತಗೊಂಬಂದು ನೆಕ್ಸ್ಟ್ ಬರೀತಾನ. ಕ್ಲಿಯರಾ? 52 ಅನ್ನ ತಗೊಂಬಂದು ಏನ್ ಮಾಡ್ತಾನ, ಅದ್ರ ಬಾಜುಗಡೆ ಮುಂದ್ಗಡೆ ಬರೀತಾನೆ. ಓಕೆ, ಅದಾದ ಕೂಡ ನೆಕ್ಸ್ಟ್ 52 ಆದ್ಮೇಲೆ ಏನ್ ತಗೊಂಬಂದ್ ಬರ್ತಾನ, ಫಾರ್ ತಗೊಂಡ್ ಬಂದ್ ಬರ್ತಾನ. ಏನ್ ಬರ್ತಾನ್ರಿ, ಫಾರ್ ಅಂತ ಹೇಳಿ ತಗೊಂಬಂದ್ ಬರ್ತಾನ, FOR ಫಾರ್. ಆಮೇಲೆ ನೆಕ್ಸ್ಟ್ ಗೆ ಗೋ ಇದ್ದಲ್ಲಿ ಏನ್ ಮಾಡೋಣ, 38 ಅನ್ನ ತಗೊಂಡ್ಬಂದು ಇಲ್ಲಿ ಬರ್ದಿದ್ದಾನೆ. 38 ಅನ್ನ ತಗೊಂಡ್ಬಂದು ಇಲ್ಲಿ ಬರ್ದಿದ್ದಾನೆ. ಸೊ 38 ತಗೊಂಡೋಗಿ ಬರ್ದಿದ್ದಾನೆ. ಆಮೇಲೆ ನೆಕ್ಸ್ಟ್ ಗೆ ಗೋ ಇದ್ದಿದ್ದು ಗೋ ಅಲ್ಲೇ ಇದೆ. ನಾವು ಇದ್ದಿದ್ರ ಜಾಗದೊಳಗೆ ಏನ್ ಮಾಡೋಣ, 17 ಬರ್ತಾನೆ. ನಾವು ಇದ್ದಿದ್ರ ಜಾಗದೊಳಗಡೆ ಏನ್ ಬರ್ತಾನ್ರಿ, 17 ಅನ್ನ ಬರ್ತಾನೆ. ಸೊ ಇಲ್ಲಿ ಗೋ ಆಸ್ ಇಟ್ ಇಸ್ ಅದ್ರ ಜಾಗದೊಳಗೆ ಇದೆ. ಆಮೇಲೆ ಏನ್ ಮಾಡೋಣ, ನಾವು ಬರ್ತಾನೆ. ಓಕೆ, ಸಾರಿ, ನಾವ್ಗಿಂತ ಮೊದ್ಲಿಗೆ ಏನ್ ಬರ್ತಿದ,
17 ಬಂದದ. 17 ಆದ್ಮೇಲೆ ಏನ್ ಬರ್ದಾನ, ನಾವು ಬರ್ದಾನ. ಓಕೆ, ಇಷ್ಟು ಒಂದು ಏನಾಗಿದೆ ಪ್ರೊಸೆಸ್ ನಡೆದಿದೆ ಇಲ್ಲಿ. ಇಲ್ಲಿ ಏನಾಗಿದೆ, ಇಷ್ಟು ಪ್ರೊಸೆಸ್ ನಡೆದಿದೆ. ಆಮೇಲೆ ಅಟ್ ದ ಎಂಡ್ ನಮ್ಗೆ ಇದು ಏನಂತ ಕೇಳಿದ್ರೆ, ಇದು ನಮ್ಮ ಔಟ್ಪುಟ್, ನಮ್ಗೆ ಬಂದಿರುವಂತ ಔಟ್ಪುಟ್ ಏನಂದ್ರೆ 65 ಅಗೇನ್ 52 ಫಾರ್ 38. ಇದು ನಮ್ಮ ಔಟ್ಪುಟ್ ಆಗಿರುತ್ತೆ. ಅಂಡ್ ಇಲ್ಲಿ ಕೊಟ್ಟಾರ ನೋಡ್ರಿ, ಸ್ಟೆಪ್ 6 65 ಅಗೇನ್ 52 ಫಾರ್ 38 ಗೋ 17 ನೌ. ಸೊ ಇದೇನಂತ ಕೇಳಿದ್ರೆ ಕಂಪ್ಲೀಟ್ ಆಗಿರುವಂತ ಔಟ್ಪುಟ್ ಇಲ್ಲಿ ಕೊಟ್ಟಾರ ನೋಡಿ ಕೆಳಗಡೆ. ಸ್ಟೆಪ್ 6 ಇಸ್ ದ ಲಾಸ್ಟ್ ಸ್ಟೆಪ್ ಆಫ್ ದ ರಿಅರೇಂಜ್ಮೆಂಟ್. ಓಕೆ, ಈ ತರ ನಾವು ಮಾಡಿದಾಗ ಇದು ಏನಾಗಿರುತ್ತೆ, ಲಾಸ್ಟ್ ಸ್ಟೆಪ್ ಅಂತ ಹೇಳ್ಯಾರ. ಲಾಸ್ಟ್ ಸ್ಟೆಪ್ ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ಔಟ್ಪುಟ್. ದಟ್ ಈಸ್ ನಥಿಂಗ್ ಬಟ್ ಔಟ್ಪುಟ್. ಬಟ್ ಇಲ್ಲಿ ನಮ್ಗೆ ಏನ್ ನಡೀತಿದೆ, ಇಲ್ಲಿ ನಡೆಯುವಂತ ಪ್ರೊಸೆಸ್ ಏನಂತ ಹೇಳಿ ತಿಳ್ಕೊಬೇಕಂದ್ರೆ, ಇಲ್ಲಿ ಒಂದೊಂದು ಸ್ಟೆಪ್ ಕೆಳಗಡೆ ನೋಡ್ತಾ ಬರ್ರಿ. ಈ ಸ್ಟೆಪ್ ಇಂದ ಈ ಸ್ಟೆಪ್ ಒಳಗಡೆ ಇಲ್ಲಿರುವಂತ ಒಂದು ಸಂಖ್ಯೆನ ತಗೊಂಡ, ಆ ಸಂಖ್ಯೆ ಈ ಎಲ್ಲಾ ಸಂಖ್ಯೆಗಳಿಗಿಂತ ದೊಡ್ಡದಾದ ಸಂಖ್ಯೆ. ಓಕೆ, ಈ ಎಲ್ಲಾ ಸಂಖ್ಯೆಗಳಲ್ಲಿ ಇರುವಂತ ಒಂದು ದೊಡ್ಡದಾದಂತ ಸಂಖ್ಯೆ ತಗೊಂಡ್ಬಂದು ಫಸ್ಟ್ ಬರ್ಬಿಟ್ಟ ನಾವು. ಕ್ಲಿಯರಾ? ಆಮೇಲೆ ನೆಕ್ಸ್ಟ್ ಗೆ ಇಲ್ಲಿ ಇರುವಂತಹ ಎಲ್ಲಾ ಅಲ್ಫಾಬೆಟಿಕ್ ವರ್ಡ್ ಗಳಲ್ಲಿ ಅಗೇನ್ ತಗೊಂಬಂದ್ ಬರ್ತಾನ. ಅಗೇನ್ ಅನ್ನ ತಗೊಂಬಂದ್ ಬರ್ತಾನ. ಸೊ ಅಗೇನ್ ಯಾಕೆ ಬರ್ತಾನ ಅಂದ್ರೆ ಅಲ್ಫಾಬೆಟಿಕಲಿ ಫಸ್ಟ್ ಯಾವ್ದು ಬರುತ್ತೆ ಅದನ್ನ ಬರ್ತಾನ. ಸೊ ಫಸ್ಟ್ ನಿಮ್ಗೆ ಇಲ್ಲಿ ಒಂದ್ ಸತಿ ಬರ್ಬಿಡ್ತೀನಿ. ಸೊ ಇಲ್ಲಿ ನಂಬರ್ ಬರ್ತಿದ್ದಾನೆ. ಫಸ್ಟ್ ಗೆ ಏನ್ ಬರ್ತಾನ, ನಂಬರ್ ಅನ್ನ ಬರ್ತಾನ. ಆಮೇಲೆ ಒಂದು ವರ್ಡ್ ಅನ್ನ ಬರ್ತಾನ. ಆಮೇಲೆ ನಂಬರ್, ಆಮೇಲೆ ವರ್ಡ್, ಆಮೇಲೆ ನಂಬರ್, ಆಮೇಲೆ ವರ್ಡ್, ಆಮೇಲೆ ನಂಬರ್, ವರ್ಡ್, ಹಿಂಗ್ ಕಂಟಿನ್ಯೂ ಮಾಡಿದನು. ಓಕೆ, ಸೊ ಅದಾದ ಕೂಡ ಇಲ್ಲಿ ನಂಬರ್ ಎಂತದಂತ ಕೇಳಿದ್ರೆ ಲಾರ್ಜೆಸ್ಟ್ ನಂಬರ್, ಅತಿ ದೊಡ್ಡದಾದಂತ ನಂಬರ್ ಅನ್ನ ಇಲ್ಲಿ ಬರ್ತಿದ್ದಾನ. ಅಂಡ್ ಇಲ್ಲಿ ವರ್ಡ್ ಎಂತ ಅಂತ ಕೇಳಿದ್ರೆ ಅಲ್ಫಾಬೆಟಿಕಲಿ ಫಸ್ಟ್ ಬರೋದು ಯಾವುದು, ಅಲ್ಫಾಬೆಟಿಕಲಿ. ಸೊ ABCD ನೀವು ಏನು ಬರ್ತಿರ್ತಿಲ್ಲ ಅದ್ರೊಳಗಡೆ ಫಸ್ಟ್ ಯಾವ ಒಂದೇ ಅಕ್ಷರ ಬರುತ್ತಲ್ಲ ಡಿಕ್ಷನರಿ ಒಳಗಡೆ, ಸೊ ಆ ಅಕ್ಷರವನ್ನ ತಗೊಂಬಂದ್ ಬರ್ತಾನ. ಅದೇ ತರ ಕಂಟಿನ್ಯೂಸ್ ಆಗಿ ರಿಪೀಟ್ ಮಾಡ್ತಾ ಹೋಗಿದ್ದಾನೆ. ಅರ್ಥ ಆಗ್ತಿದ್ಯಾ? ಸೊ ಇಷ್ಟು ಮಾಡಿದಾನ. ಇದ್ರ ಪ್ರಕಾರ ನೆಕ್ಸ್ಟ್ ಬರುವಂತ ಕ್ವಶನ್ ಗಳನ್ನ ನಾವು ಮಾಡಬೇಕು ಅಂತ ಹೇಳಿದಾರೆ. ಸೊ ಫಸ್ಟ್ ಇಲ್ಲಿ ಏನ್ ಮಾಡೋಣ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಫಸ್ಟ್ ಒಂದು ನಂಬರ್ ತಗೋಣ, ಆಮೇಲೆ ಒಂದು ವರ್ಡ್ ತಗೋಣ, ಆಮೇಲೆ ನಂಬರ್ ವರ್ಡ್. ಅಂಡ್ ಆ ನಂಬರು ಲಾರ್ಜೆಸ್ಟ್ ಯಾವ್ದಿರುತ್ತೆ, ಅತಿ ದೊಡ್ಡದ ನಂಬರ್ ಯಾವ್ದಿರುತ್ತೆ ಅದನ್ನ ಫಸ್ಟ್ ತಗೋಣ. ಅದಾದ ಕೂಡಲೇ ನೆಕ್ಸ್ಟ್ ಏನ್ ಮಾಡೋಣ, ವರ್ಡ್ ಅಲ್ಫಾಬೆಟಿಕಲಿ ಫಸ್ಟ್ ಯಾವ್ದು ಬರುತ್ತೆ ಆ ವರ್ಡ್ ಅನ್ನ ತಗೊಂಡು ಮಾಡ್ತಾ ಹೋಗಿದ್ದಾನೆ. ನೆಕ್ಸ್ಟ್ ಈ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಣ. ಈಗ ಈ ಒಂದು ಮಾಡ್ಯೂಲ್ ಅನ್ನ ತಿಳ್ಕೊಂಡು ಕ್ವಶನ್ ಗಳನ್ನ ಸಾಲ್ವ್ ಮಾಡೋಣ. ಇಲ್ಲಿ ನಮ್ಗೆ ಏನ್ ಕೊಟ್ಟಾರ, ಇನ್ಪುಟ್. ಸೊ ಇದು ನಮ್ ಇನ್ಪುಟ್. ಈ ಇನ್ಪುಟ್ ಇದ್ರೆ ಇಲ್ಲಿ ಏನ್ ಕೇಳ ಅಂದ್ರೆ ಹೌ ಮೆನಿ ಸ್ಟೆಪ್ಸ್ ವಿಲ್ ಬಿ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಅರೇಂಜ್ಮೆಂಟ್. ಈ ಅರೇಂಜ್ಮೆಂಟ್ ಅನ್ನ ಕಂಪ್ಲೀಟ್ ಮಾಡಕ್ಕೆ ಎಷ್ಟು ಸ್ಟೆಪ್ಸ್ ಬೇಕು ಅಂತ ಹೇಳಿ ಕೇಳತ್ತಾನ. ಸೊ ಇದನ್ನ ಒಂದ್ಸತಿ ನಾರ್ಮಲ್ ಆಗಿ ಬರೀದಾದ್ರೆ ಏನಾಗುತ್ತೆ ನಮ್ದು, ಇದು ಹೋಮ್, ಓಕೆ, ಆಮೇಲೆ ಟರ್ಫ್, ಆಮೇಲೆ ಏನಾಗುತ್ತೆ 39, ಆಮೇಲೆ 24, ಆಮೇಲೆ 86, 44, ರೋಲ್, ಆಮೇಲೆ ಓವರ್. ಈ ತರ ಮಾಡಿದಾನೆ. ಸೊ ಇದ್ರ ಒಳಗಡೆ ಫಸ್ಟ್ ಗೆ ಒಂದು ನಂಬರ್ ತಗೋಬೇಕಂತ ನಮ್ಗೆ ಗೊತ್ತಿದೆ. ಆ ನಂಬರ್ ಒಳಗಡೆ ಅತಿ ದೊಡ್ಡ ನಂಬರ್ ಯಾವುದು, ಇದು 4 ನಂಬರ್ ಅದ, 4 ಒಳಗಡೆ ಅತಿ ದೊಡ್ಡ ನಂಬರ್ ಯಾವ್ದಂದ್ರೆ ಅದು ನಮ್ಮ 86. ಸೊ ಇಲ್ಲಿ ಏನ್ ಬರುತ್ತಾ 86 ಬಂತು. ಓಕೆ, ಇದು ಒಂದನೇ ಸ್ಟೆಪ್. 86 ಆದ್ಮೇಲೆ ಹೋಮ್, ಟರ್ಫ್, ಆಮೇಲೆ 39, ಮತ್ತೊಳ್ಳೆ ಏನ್ ಬರ್ಬೇಕು ಇಲ್ಲಿ 24 ಬರ್ಬೇಕು, 86 ಬರ್ಬೇಕು. 86 ಆಲ್ರೆಡಿ ಆಗಿದೆ, ಮತ್ತೆ ಇದನ್ನ ಬರೆಯೋದು. ಆಮೇಲೆ 44 ಬರ್ಬೇಕು, ಆಮೇಲೆ ರೋಲು, ನೆಕ್ಸ್ಟ್ ಗೆ ಓವರ್. ಇಷ್ಟು ಮಾಡಿದ್ವಿ. ಅದಾದ ಕೂಡ ಇದು ಏನ್ ನಮ್ದು ಒಂದನೇ ಸ್ಟೆಪ್ ಇದು. ಆಮೇಲೆ ಎರಡನೇ ಸ್ಟೆಪ್ ಏನ್ ಬರ್ಬೇಕು ಅಂತ ಹೇಳಿ ಕೇಳಿದ್ರೆ ಹೋಮ್ ಆಯ್ತು, ಆಮೇಲೆ 86 ಆಸ್ ಇಟ್ ಇಸ್. ನೆಕ್ಸ್ಟ್ ಈಗ ಒಂದು ವರ್ಡ್ ಬರ್ಬೇಕಲ್ಲ, ಯಾವ ವರ್ಡ್ ಅಂತ ಕೇಳಿದ್ರೆ ಅಲ್ಫಾಬೆಟಿಕಲಿ ಸಣ್ಣದ ಯಾವ್ದು ಇರುತ್ತೆ, ಅಲ್ಫಾಬೆಟಿಕಲಿ ಸಣ್ಣದ ಯಾವ್ದು ಇರುತ್ತೆ ಅಂತ ಕೇಳಿದ್ರೆ H ಇದೆ, T ಇದೆ, R ಇದೆ, O ಇದೆ. ಸೊ ಇಲ್ಲಿ ಯಾವ್ದು ಬರುತ್ತೆ ಅಂದ್ರೆ H ಹೋಮ್ ಬರುತ್ತೆ, H ಹೋಮ್ ಬರುತ್ತೆ. ಬಟ್ ಇದು ಆಲ್ರೆಡಿ ಅರೇಂಜ್ಡ್ ಇದೆ ರೀ. ಬಟ್ ಇದೇನಾಗಿದೆ, ಆಲ್ರೆಡಿ ಅರೇಂಜ್ ಇದೆ. ಪ್ರೀವಿಯಸ್ ಒಂದು ಇದ್ರೊಳಗಡೆ ನೀವು ನೋಡಿದ್ರೆ ಇಲ್ಲಿ ನಮ್ದು ಏನಾಗಿತ್ತು ಅಂದ್ರೆ ಇದು ಗೋ ಆಲ್ರೆಡಿ ಅರೇಂಜ್ ಇತ್ತು. ಗೋ ಅರೇಂಜ್ ಇದ್ದಿದ್ದ ಸಲುವಾಗಿ ಈ ನೌನ ಬದ್ಲಿ ಏನ್ ಮಾಡಿದ್ರೆ 17 ತೊಗೊಂಡ್ ಬರ್ಬಿಟ್ಟ ನಾವು. ಸೊ ಯಾವ್ದಾದ್ರು ಒಂದು ವರ್ಡ್ ಅಥವಾ ಒಂದು ಸಂಖ್ಯೆ ಆಲ್ರೆಡಿ ಅರೇಂಜ್ ಇದ್ರೆ ಅದಕ್ಕೆ ನಾವು ಒಂದು ಎಕ್ಸ್ಟ್ರಾ ಸ್ಟೆಪ್ ಕಂಟಿನ್ಯೂ ಮಾಡಬಾರ್ದು, ಅಲ್ಲಿ ಇನ್ನೊಂದು ಸ್ಟೆಪ್ ಅನ್ನ ಬರಬೇಕು. ಅದಾದ ಕೂಡಲೇ ವರ್ಡ್ ಆದ ಕೂಡಲೇ ಇನ್ನೊಂದು ಲಾರ್ಜೆಸ್ಟ್ ನಂಬರ್ ಬರಬೇಕು, ದಟ್ ಈಸ್ ನಥಿಂಗ್ ಬಟ್ 44 ಬರುತ್ತೆ. ಆಮೇಲೆ ಟರ್ಫ್, ಆಮೇಲೆ 39, ನೆಕ್ಸ್ಟ್ ಗೆ ಏನ್ ಬರಬೇಕು 24, ಆಮೇಲೆ ಏನ್ ಬರಬೇಕು ರೋಲ್, ನೆಕ್ಸ್ಟ್ ಓವರ್. ಇದು ನಂದು ಎರಡನೇ ಸ್ಟೆಪ್. ಎರಡನೇ ಸ್ಟೆಪ್ ಆದ ಕೂಡಲೇ ಇಲ್ಲಿ ಮೂರನೇ ಸ್ಟೆಪ್ ಏನ್ ಬರುತ್ತೆ ಅಂತ ನೋಡೋಣ. 86 ಆಲ್ರೆಡಿ ಅರೇಂಜ್ ಆಗಿದೆ, ಹೋಮ್ ಆಲ್ರೆಡಿ ಅರೇಂಜ್ ಆಗಿದೆ, 44. ಇದಾದ ಕೂಡಲೇ ನೆಕ್ಸ್ಟ್ ಗೆ ಅಲ್ಫಾಬೆಟಿಕಲಿ ಒಂದು ವರ್ಡ್ ಬರಬೇಕು. ಅಲ್ಫಾಬೆಟಿಕಲಿ ಸಣ್ಣ ಯಾವ್ದು ಇರುತ್ತೆ, ಟಿ ಇದೆ, ಆರ್ ಇದೆ, ಓ ಇದೆ. ಸೊ ಯಾವ್ದು ಬರುತ್ತೆ ಅಂದ್ರೆ ಓ ಫಸ್ಟ್ ಗೆ ಬರುತ್ತೆ, ದಟ್ ಈಸ್ ನಥಿಂಗ್ ಬಟ್ ಓವರ್. ಓಕೆ,
ಅದಾದ ಕೂಡಲೇ ನೆಕ್ಸ್ಟಿಗೆ ಓವರ್ ಆದ ಕೂಡಲೇ ನೆಕ್ಸ್ಟ್ ನಮ್ಗೊಂದು ಏನು ಬರಬೇಕು, ಆಸ್ ಇಟ್ ಈಸ್ ನಾವು ಬರಿತೀವಿ, ಏನು ಬರಂಗಿಲ್ಲ, ಆಸ್ ಇಟ್ ಈಸ್ ಬರಿತೀವಿ 39 24 ರೋ. ಓಕೆ, ಇಷ್ಟು ಬರ್ತೀವಿ ಅಂದ್ರೆ ನೆಕ್ಸ್ಟಿಗೆ ಫೋರ್ತ್ ಸ್ಟೆಪ್ ಒಳಗಡೆ 86 ಓಮ್ 54 ಓವರ್, ಆಮೇಲೆ ಒಂದು ಅಲ್ಫಾಬೆಟಿಕಲ್ ವರ್ಡ್ ಆಯಿತು. ನೆಕ್ಸ್ಟಿಗೆ ಏನು ಬರಬೇಕು, ನಂಬರ್ ಬರಬೇಕು, ದಟ್ ಈಸ್ ನಥಿಂಗ್ ಬಟ್ 39 ಟರ್ಫ್ ಆಮೇಲೆ 24 ರೋ. ಓಕೆ, ಇದು ನಮ್ಮದು 4ನೇ ಸ್ಟೆಪ್ಪು. ನೆಕ್ಸ್ಟಿಗೆ 5ನೇ ಸ್ಟೆಪ್ ನೋಡೋಣ. 86 ಓಮ್ 44 ಓವರ್ 39. ನೆಕ್ಸ್ಟ್ ಏನು ಬರ್ಬೇಕಾದ್ರೆ ಇಲ್ಲಿ ಟರ್ಫ್ ಇತ್ತು, ಟರ್ಫ್ ಬದಲಿ ನನಗೆ ಏನು ಬರಬೇಕು, ಟಿ ಬರುತ್ತೋ ಆರ್ ಬರುತ್ತೆ ಅಂತ ಕೇಳಿದ್ರೆ RST ಬರುತ್ತೆ. ಸೊ ಇಲ್ಲಿ ಏನು ಬರುತ್ತೆ, ರೋಲ್ ಬರುತ್ತೆ. ರೋಲ್ ಆದ್ಮೇಲೆ ಏನು ಬರೀಬೇಕು ನಾವಿಲ್ಲಿ, ಟರ್ಫ್ ಬರಿತೀವಿ, ರೋಲ್ ಆದ್ಮೇಲೆ ಟರ್ಫ್ ಬರಿತೀವಿ, ನೆಕ್ಸ್ಟಿಗೆ 24 ಬರುತ್ತೆ. ಓಕೆ, ಇದು ನಮ್ದು 5th ಸ್ಟೆಪ್ಪು. ನೆಕ್ಸ್ಟಿಗೆ ಇನ್ನೊಂದು ಸ್ಟೆಪ್ 6th ಸ್ಟೆಪ್ ಬರುತ್ತೆ. ಅದೇನಂದ್ರೆ 86 ಓಮ್ ಆಸ್ ಇಟ್ ಈಸ್ 44, ನೆಕ್ಸ್ಟಿಗೆ ಓವರ್ 39, ನೆಕ್ಸ್ಟಿಗೆ ರೋಲ್, ಆಮೇಲೆ 24 ಬರುತ್ತೆ. ಆಮೇಲೆ ಟರ್ಫ್ ಆಲ್ರೆಡಿ ಅರೇಂಜ್ಡ್ ಆಗಿಬಿಟ್ಟಿರುತ್ತೆ. ಟರ್ಫ್ ಏನಾಗುತ್ತೆ, ಆಲ್ರೆಡಿ ಅರೇಂಜ್ಡ್ ಆಗಿಬಿಟ್ಟಿರುತ್ತೆ. ಇದ್ರ ಅರ್ಥ ಏನಂತ ಕೇಳಿದ್ರೆ, ಟೋಟಲ್ ನಾವು ಇದನ್ನ ಆನ್ಸರ್ ತರಕ್ಕೆ ಎಷ್ಟು ವೇಸ್ ಅನ್ನ ಫಾಲೋ, ಎಷ್ಟು ಸ್ಟೆಪ್ಗಳನ್ನ ಫಾಲೋ ಮಾಡಬೇಕು ಅಂತ ಕ್ವಶನ್ ಒಳಗೆ ಕೇಳಿದಾರೆ. ಸೊ ಇಲ್ಲಿ ನೋಡ್ಬೋದು ಎಷ್ಟು ಸ್ಟೆಪ್ ಅನ್ನ ಫಾಲೋ ಮಾಡ್ಬೇಕು ಅಂತ ಕೇಳಿದ್ರೆ 6 ಸ್ಟೆಪ್ ಅನ್ನ ಫಾಲೋ ಮಾಡ್ಬೇಕು. ಟೋಟಲ್ ಎಷ್ಟು ಸ್ಟೆಪ್ ಅನ್ನ ಫಾಲೋ ಮಾಡ್ಬೇಕ್ರಿ, 6 ಸ್ಟೆಪ್ ಅನ್ನ ಫಾಲೋ ಮಾಡ್ಬೇಕು. ಬಟ್ ಒಂದ್ ಥಿಂಗ್ ಗೊತ್ತಿರಲಿ, ಈ ಮೆಥಡ್ ನಾವು ಮಾಡ್ಕೊಂತ ಕುಂತ್ಬಿಟ್ರೆ ನಾವು ಎಕ್ಸಾಮ್ ಒಳಗಡೆ ನಾವು ಯಾವತ್ತು ಎಕ್ಸಾಮ್ ಪಾಸ್ ಮಾಡಕ್ ಸಾಧ್ಯ ಆಗಂಗಿಲ್ಲ. ಸೊ ಇದಕ್ಕಾಗಿ ನಾವು ಯಾವ್ದಾದ್ರು ಒಂದು ಶಾರ್ಟ್ ಕಟ್ ಮೆಥಡ್ ಅನ್ನ ಫಾಲೋ ಮಾಡಬೇಕು. ಶಾರ್ಟ್ ಕಟ್ ಮೆಥಡ್ ಅನ್ನ ಕಲಿಯೋಣ. ಬೇಸಿಕಲಿ ನಮ್ಗೆ ಏನಾದ್ರು ಲಾಂಗ್ ಆನ್ಸರ್ ಯಾವ್ದಾದ್ರು 2ನೇ ಸ್ಟೆಪ್ 3ನೇ ಸ್ಟೆಪ್ ಯಾವ್ದಾದ್ರು ಕೇಳಿದ್ರೆ ಈ ಮೆಥಡ್ ಅನ್ನ ಫಾಲೋ ಮಾಡ್ತೀವಿ ನಾವು, ಈ ಮೆಥಡ್ ಅನ್ನ ಫಾಲೋ ಮಾಡ್ತೀವಿ. ಬಟ್ ಶಾರ್ಟ್ ಕಟ್ ಮೆಥಡ್ ಅಂತ ಹೇಳಿ ನೋಡಿದಾಗ ಯಾವ ತರ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ನೋಡೋಣ ಅಂತೆ. ಇವಾಗ ನೆಕ್ಸ್ಟ್ ಯಾವ ತರ ಸಾಲ್ವ್ ಮಾಡ್ಬೋದು ಈಸಿಯಾಗಿ ಅಂತ ಹೇಳಿ ನೋಡಿದ್ರೆ, ಲೆಟ್ ಅಸ್ ಸಿ ಹಿಯರ್. ಓಕೆ, ವೆಲ್ ಇದನ್ನ ಒಂದ್ಸತಿ ಬರ್ಕೊಂಡ್ಬಿಡೋಣ. ಇಲ್ಲಿ ಏನು ಕೊಟ್ಟಾರ ಅದನ್ನ ಬರ್ಕೊಂಡ್ಬಿಡಂತೆ. ಸೊ ಫಸ್ಟಿಗೆ ಏನು, ಓಮ್, ಆಮೇಲೆ ಟರ್ಫ್ 39 24 86 44, ನೆಕ್ಸ್ಟ್ ಏನ್ ಬರ್ಬೇಕು ನಂದು, ರೋಲ್, ನೆಕ್ಸ್ಟ್ ಓವರ್. ಇಷ್ಟಾಯ್ತು. ಇಷ್ಟು ಬರ್ಕೊಂಡ್ಬಿಡುದು. ಫಸ್ಟಿಗೆ ಒಂದು ಬರ್ಕೊಂಡ್ ಕೂಡಲೇ ಫಸ್ಟಿಗೆ ಏನ್ ಬರಬೇಕು ಇತ್ತು ನಾವು ಅಂತ ಹೇಳಿ ಒಂದು ವಿಚಾರ ಮಾಡಿದಾಗ ಅಲ್ಫಾಬೆಟಿಕಲಿ ನಂಬರ್ ಇದು ಏನ್ ಬರುತ್ತೆ, ನಂಬರ್ ಬರುತ್ತೆ. ಅಲ್ಫಾಬೆಟಿಕಲ್ ವರ್ಡ್ ಆಮೇಲೆ ಬರುತ್ತೆ, ಫಸ್ಟಿಗೆ ನಂಬರ್ ಬರುತ್ತೆ. ಸೊ ನಂಬರ್ ಯಾವ್ದಂತ ಕೇಳಿದ್ರೆ 86 ಬರುತ್ತೆ. 86 ಅನ್ನ ಫಸ್ಟ್ ಸ್ಟೆಪ್ ಅಂತ ಬರೀರಿ. ಫಸ್ಟ್ ಏನ್ ಮಾಡಂಗಿಲ್ಲ, ಫಸ್ಟಿಗೆ ಯಾವ್ದು ಬರುತ್ತೆ ಅದನ್ನ ಹುಡುಕ್ಬೇಕು. ಹುಡುಕಿ ಒಂದು ಸ್ಲಾಶ್ ಹಾಕಿ 1 ಅಂತ ಬರಿಬೇಕು. ಕ್ಲಿಯರ್? ಅದಾದ ಕೂಡಲೇ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಕೇಳಿದ್ರೆ ಒಂದು ಅಲ್ಫಾಬೆಟಿಕಲಿ ವರ್ಡ್ ಬರ್ಬೇಕು. ಅಲ್ಫಾಬೆಟಿಕಲಿ ಫಸ್ಟಿಗೆ ಬರುವಂತದ್ದು. ಸೊ ಅದು ಯಾವ್ದಂದ್ರೆ ಹೋಮು. ಬಟ್ ಈ ಹೋಮ್ ದ ಲೆಫ್ಟ್ ಸೈಡ್ ಯಾವ್ದು ಇಲ್ಲ, ಹೋಮ್ ದ ಲೆಫ್ಟ್ ಸೈಡ್ ಯಾವ್ದು ಇಲ್ಲ. ಅದಕ್ಕೆ ಇದನ್ನ ಏನ್ ಮಾಡ್ತೀನಿ, 1.1 ಅಂತ ಬರೀತೀವಿ. ಇದು ಎಷ್ಟೇ ಸ್ಟೆಪ್ ಅಂದ್ರೆ ಒಂದು 1.1 ಸ್ಟೆಪ್ ಅಂದ್ರೆ 1ನೇ ಸ್ಟೆಪ್ ಒಳಗೆ ಎರಡು ಆಲ್ರೆಡಿ ಅರೇಂಜ್ ಆಗಿಬಿಟ್ಟಿರ್ತಾವ ನಂಗೆ. ಅದಾದ ಕೂಡಲೇ ನೆಕ್ಸ್ಟಿಗೆ ವರ್ಡ್ ಆಯ್ತು. ವರ್ಡ್ ಆದ ಕೂಡಲೇ ಒಂದು ನೆಕ್ಸ್ಟ್ ಒಂದು ನಂಬರ್ ಬರಬೇಕು. ಅದು ಯಾವ್ದಂದ್ರೆ 44. ಇದನ್ನ 2ನೇ ಸ್ಟೆಪ್. ಕ್ಲಿಯರ್? ಇದನ್ನ 2ನೇ ಸ್ಟೆಪ್. ಅದಾದ ಕೂಡಲೇ ನೆಕ್ಸ್ಟಿಗೆ ಒಂದು ವರ್ಡ್ ಬರಬೇಕು. ಆ ವರ್ಡ್ ಯಾವ್ದಂದ್ರೆ ಓವರ್. ಸೊ ಇದು ಎಷ್ಟನೇ ಸ್ಟೆಪ್ ಅಂದ್ರೆ 3ನೇ ಸ್ಟೆಪ್ ಆಗಿರುತ್ತೆ. ಕ್ಲಿಯರ್? ಅದಾದ ಕೂಡಲೇ ಇದಾದ ಕೂಡಲೇ ನೆಕ್ಸ್ಟ್ ಏನ್ ಬರಬೇಕು, ಒಂದು ಮತ್ತೊಳ್ಳೆ ಒಂದು ನಂಬರ್ ಬರಬೇಕು. ದಟ್ ಈಸ್ ನಥಿಂಗ್ ಬಟ್ 39. ಇದು 4th ಸ್ಟೆಪ್. ನೆಕ್ಸ್ಟಿಗೆ ಆರ್ ಮತ್ತೆ ಟಿ ಒಳಗಡೆ ಒಂದು ಯಾವ್ದಾದ್ರು ವರ್ಡ್ ಬರಬೇಕು. ದಟ್ ಈಸ್ ನಥಿಂಗ್ ಬಟ್ ರೋಲ್ ಓವರ್. ಇದೊಂದು 5ನೇ ಸ್ಟೆಪ್. ಕ್ಲಿಯರ್? ಆಮೇಲೆ ನಂಬರ್ ಬರಬೇಕು. ಇದು ನನ್ನ 6ನೇ ಸ್ಟೆಪ್. ಅಂಡ್ ನೆಕ್ಸ್ಟ್ ಟರ್ಫ್ ಒಂದು ಉಳಿದಿರುತ್ತೆ. ಬಟ್ ಇದ್ರ ಲೆಫ್ಟ್ ಸೈಡ್ ಎಲ್ಲ ಮುಗಿದಿರ್ತಾವ. ಲೆಫ್ಟ್ ಸೈಡ್ ಏನು ಇರ್ಲಿಲ್ಲ ಅಂದ್ರೆ ಇದನ್ನ ಏನ್ ಮಾಡ್ಬೇಕು, 6.1 ಅಂತ ಹಾಕ್ಬೇಕು. ಏನಂತ ಹಾಕ್ಬೇಕು, 6.1 ಅಂತ ಹಾಕ್ಬೇಕು. ಇದ್ರ ಅರ್ಥ ಏನಾಗುತ್ತೆ ಅಂತ ಕೇಳಿದ್ರೆ, ಇದ್ರ ಅರ್ಥ ಹಿಂಗ್ ಮಾಡಿದ್ರೆ ಇದ್ರ ಅರ್ಥ ಏನಾಗುತ್ತೆ, ಟೋಟಲ್ ನಮ್ಗೆ ಎಷ್ಟು ಸ್ಟೆಪ್ಗಳು ಆಗ್ತಾವ ಅಂತ ಹೇಳಿ ಕಂಡು ಹಿಡಿಬಹುದು ಈಸಿಯಾಗಿ. ಪಟ್ ಹುಡುಕುದ್ರಿ, ಪಟ್ ಸ್ಲಾಶ್ ಹಾಕೋದು, ಅವಾಗ ನಮ್ ಡೈರೆಕ್ಟ್ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಎಷ್ಟು ಸ್ಟೆಪ್ಗಳು ಫಾಲೋ ಆಗ್ತಾವ ಅಂದ್ರೆ 6 ಸ್ಟೆಪ್ಗಳು. ಅರ್ಥ ಆಯ್ತಾ? ಶಾರ್ಟ್ ಕಟ್ ಮೆಥಡ್. ಫಸ್ಟಿಗೆ ಏನ್ ಮಾಡ್ಬೇಕು, ಯಾವ್ದು ಫಸ್ಟಿಗೆ ಬರ್ತದೆ ಹುಡುಕ್ಬೇಕು, ಅದನ್ನ ಸ್ಲಾಶ್ ಹಾಕಿ 1 ಹಾಕ್ಬೇಕು. ಸೆಕೆಂಡಿಗೆ ಯಾವ್ದು ಬರ್ತದೆ ಹುಡುಕ್ಬೇಕು, ಅದನ್ನ ಸ್ಲಾಶ್ ಹಾಕಿ 2 ಅಂತ ಹಾಕ್ಬೇಕು. ಬಟ್ ಅದ್ರ ಲೆಫ್ಟ್ ಸೈಡ್ ಯಾವ್ದು ಇಲ್ಲ ಅಂದ್ರೆ 1.1 ಅಂತ ಹೇಳಿ ಮೆನ್ಷನ್ ಮಾಡಿ ಈ ತರ ಮಾಡ್ತಾ ಹೋದಾಗ ಈ ತರ ಸಿಂಪಲ್ ಆಗಿ ನಿಮ್ಗೆ ಆನ್ಸರ್ ಬರ್ತಾ ಹೋಗುತ್ತೆ. ಓಕೆ, ಈ ಕ್ವಶನ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅದಾದ ಕೂಡಲೇ ಸೆಕೆಂಡ್ ಒಂದು ಕ್ವಶನ್ ಅನ್ನ ನೋಡೋಣ. ಸೆಕೆಂಡ್ ಕ್ವಶನ್ ನೋಡಿದ್ವಿ. ಸೆಕೆಂಡ್ ಕ್ವಶನ್ ಏನಿದೆ ಅಂದ್ರೆ, ಸೊ ಇನ್ಪುಟ್ ಕೊಟ್ಟಾನ. ಏನಂತ ಇನ್ಪುಟ್ ಕೊಟ್ಟಾನ,
ಶೋ 51 36 ನ್ಯೂ ಫಾರ್ 81. ಸೊ ಇಷ್ಟು ಇಲ್ಲಿ ಇನ್ಪುಟ್ ಕೊಟ್ಟಾನ. ಇದನ್ನ ನಾವು ಹೆಂಗ್ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ನೋಡಿದ್ರೆ ಫಸ್ಟಿಗೆ ಒಂದು ನಂಬರ್ ಬರಬೇಕು, ದಟ್ ಈಸ್ ನಥಿಂಗ್ ಬಟ್ 81. ಇದು ನಮ್ದು ಒಂದನೇ ಸ್ಟೆಪ್. ಕ್ಲಿಯರಾ? ಇದು ನಮ್ದು ಒಂದನೇ ಸ್ಟೆಪ್. ಅದಾದ ಕೂಡಲೇ ನೆಕ್ಸ್ಟ್ ಏನು ಬರ್ಬೇಕಂದ್ರೆ ಫಾರ್ ಬರುತ್ತೆ, ಇದು ನಮ್ದು ಎರಡನೇ ಸ್ಟೆಪ್. ಓಕೆ, ಇದು ನಮ್ದು ಎರಡನೇ ಸ್ಟೆಪ್. ಅದಾದ ಕೂಡಲೇ ಒಂದು ನಂಬರ್ ಬರಬೇಕು, ದಟ್ ಈಸ್ ನಥಿಂಗ್ ಬಟ್ 51. ಇದು ನಮ್ದು ಮೂರನೇ ಸ್ಟೆಪ್. 46 ಅಲ್ಲ 51, ಇದು ನಮ್ಮ ಮೂರನೇ ಸ್ಟೆಪ್. ನೆಕ್ಸ್ಟ್ ಈಗ ಒಂದು ವರ್ಡ್ ಬರಬೇಕು, ದಟ್ ಈಸ್ ನಥಿಂಗ್ ಬಟ್ ಗೋಲ್. ಇದು ನಮ್ಮ ನಾಲ್ಕನೇ ಸ್ಟೆಪ್. ಆಮೇಲೆ ಒಂದು ನಂಬರ್ ಬರಬೇಕು, ಅದು ಯಾವ್ದಂದ್ರೆ ಇದು ನಮ್ದು ಐದನೇ ಸ್ಟೆಪ್ ಆಗಿರುತ್ತೆ. ಓಕೆ, ಇದು ನಮ್ಮ ಐದನೇ ಸ್ಟೆಪ್. ಆಮೇಲೆ ನೆಕ್ಸ್ಟ್ ಈಗ ಒಂದು ವರ್ಡ್ ಬರಬೇಕು, ಅದು ನಥಿಂಗ್ ಬಟ್ ನ್ಯೂ. ಇದು ಎಷ್ಟನೇ ಸ್ಟೆಪ್ ಅಂದ್ರೆ ಎಷ್ಟನೇ ಸ್ಟೆಪ್ ಆಗುತ್ತೆ? ಇದು 5 ಆಯ್ತು. ನೆಕ್ಸ್ಟ್ ಗೆ 6ನೇ ಸ್ಟೆಪ್ ನ್ಯೂ. ಆದ್ಮೇಲೆ ಇದು ಬರುತ್ತೆ, ಇದು ನಮ್ದು 7ನೇ ಸ್ಟೆಪ್. 7ನೇ ಸ್ಟೆಪ್ ಆದ್ರೆ ಇದು ನಮ್ದು 7.1. ಯಾಕಂದ್ರೆ ಅದರ ಲೆಫ್ಟ್ ಸೈಡ್ ಯಾವ್ದು ಇಲ್ಲ, ಲೆಫ್ಟ್ ಸೈಡ್ ಯಾವ್ದು ಇರಲಿಲ್ಲ ಅಂದ್ರೆ 7.7.1 ಅಂತ ಬರೀತೀವಿ. ಕ್ಲಿಯರ್? ಸೊ ಈ ತರ ಬಂದಾಗ ಟೋಟಲ್ ನಮ್ಗೆ ಎಷ್ಟು ಸ್ಟೆಪ್ ಬರ್ತಾವ ಅಂತ ಕೇಳಿದ್ರೆ 7 ಸ್ಟೆಪ್ ಬರ್ತಾವ. ಟೋಟಲ್ ಎಷ್ಟು ಸ್ಟೆಪ್ ಬರ್ತಾವ್ರಿ? 7 ಸ್ಟೆಪ್ ಬರ್ತಾವ. 7 ಸ್ಟೆಪ್ ಅಂದ್ರೆ ಇಲ್ಲಿ ಕ್ವಶನ್ ಏನ್ ಕೇಳಿದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೆಪ್ಸ್ ವಿಲ್ ಬಿ ಲಾಸ್ಟ್ ಬಟ್ ಒನ್. ಲಾಸ್ಟ್ ಬಟ್ ಒನ್ ಅಂದ್ರೆ ಇದ್ರೊಳಗೆ ಒಂದು ಕಳೆದು ಬಿಡ್ರಿ, ಎಷ್ಟು ಬರುತ್ತೆ ನಿಮಗೆ? 6 ಬರುತ್ತೆ. ಯುವರ್ ಆನ್ಸರ್ ವಿಲ್ ಬಿ 6. ಆಪ್ಷನ್ 3 ಆನ್ಸರ್ ವಿಲ್ ಬಿ 6. ಇಷ್ಟು ಸಿಂಪಲ್ ಆಗಿ ಬರ್ತಿರ್ತಾವ ಕ್ವಶನ್ಗಳು, ಸಿಂಪಲ್ ಆಗಿ ಸಾಲ್ವ್ ಮಾಡಬೇಕು. ಓಕೆ, ನೆಕ್ಸ್ಟ್ ಹೇಳೋದಾದ್ರೆ ನಮ್ಮ ಒಂದು ಕೋಚಿಂಗ್ ಸೆಂಟರ್ ಒಳಗಡೆ ಬರುವಂತಹ 27 ಜನವರಿಗೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಅಂಡ್ ಇಲ್ಲಿ ನಿಮ್ಗೆ ಏನಂದ್ರೆ ಒನ್ ಟೈಮ್ ನೀವು ಫೀಸ್ ಅನ್ನ ಪೇಮೆಂಟ್ ಮಾಡಿದ್ರೆ ಲೈಫ್ ಟೈಮ್ ಕೋಚಿಂಗ್ ಸಿಗುತ್ತೆ. ಲೈಫ್ ಟೈಮ್ ಇನ್ ದ ಸೆನ್ಸ್ ನೀವು ಜಾಬ್ ತಗೊಳ್ಳೋವರೆಗೂ ನೀವು ಕ್ಲಾಸ್ಗೆ ಅಟೆಂಡ್ ಆಗ್ಬೋದು. ಜೊತೆಗೆ ಸಪರೇಟ್ ಆದಂತ ಬ್ಯಾಚ್ ಗಳು ಇರ್ತವೆ. ಒಂದು ಬ್ಯಾಚ್ಗೆ ಲಿಮಿಟೆಡ್ ಹುಡುಗರು ನಾವು ಏನ್ ಮಾಡ್ತೀವಿ, ಕೂಡಿಸ್ತೀವಿ. ಅದ್ರ ಜೊತೆಗೆ ಪರ್ಸನಲ್ ಕೇರ್ ಇರುತ್ತೆ, ಡೌಟ್ ಸಾಲ್ವಿಂಗ್ ಸೆಷನ್ ಇರುತ್ತೆ. ನಮ್ದು ನವೋದಿಶ ಆಪ್ ಮತ್ತೆ ವೆಬ್ಸೈಟ್ ನಿಮ್ಗೆ ಪ್ರೊವೈಡ್ ಮಾಡ್ಕೊಡ್ತೀವಿ. ಅದರ ಜೊತೆಗೆ ಪ್ರತಿದಿನ ಒಂದು ಟೆಸ್ಟ್ ನಿಮ್ಗೆ ನಾವು ಏನ್ ಮಾಡ್ತೀವಿ, ಬರಕ್ ಕೊಡ್ತೀವಿ. ಮತ್ತೆ ಒಳ್ಳೆ ಅದನ್ನ ನಾವು ನೆಕ್ಸ್ಟ್ ಡೇ ನಾವು ಸಾಲ್ವ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತೀವಿ. ಸೊ ಇಷ್ಟು ನಮ್ಮ ಒಂದು ಕೋಚಿಂಗ್ಗೆ ನೀವು ಜಾಯಿನ್ ಆದ್ರೆ ನಿಮ್ಗೆಲ್ಲ ಬೆನಿಫಿಟ್ಸ್ ಸಿಗುವಂತದ್ದು. ಈ ಬೆನಿಫಿಟ್ಸ್ ನ ಒಂದು ಇದನ್ನ ತಗೊಳ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಕ್ವಶನ್ ನ ಸಾಲ್ವ್ ಮಾಡೋಣ. ಸೊ ನೆಕ್ಸ್ಟ್ ಕ್ವಶನ್ ಮಾಡೆಲ್ 3 ಏನಂತ ಕೊಟ್ಟಾನ ಅಂದ್ರೆ ಕ್ವಶನ್ ಒಳಗಡೆ ಆಸ್ ಯು ಕ್ಯಾನ್ ಸಿ ಹಿಯರ್ ಇನ್ಪುಟ್ ಏನೇನು ಕೊಟ್ಟ ಅಂದ್ರೆ ಬಾಯ್, ವಿನ್, ಟಾಸ್ಕ್ 52 38 43 ಡೋರ್ 12 ಅಂತ ಕೊಟ್ಟಾನ. ಇದನ್ನ ನಾವು ಸಾಲ್ವ್ ಮಾಡಿದ್ರೆ ಫಸ್ಟ್ ಒಂದು ಸಂಖ್ಯೆ ಬರಬೇಕು, ದಟ್ ಇಸ್ ನಥಿಂಗ್ ಬಟ್ 51 ಫಸ್ಟ್ ಸ್ಟೆಪ್. ಆಮೇಲೆ 43 ಇದು ಆಮೇಲೆ ಬರುತ್ತೆ. ಅದಕ್ಕಿಂತ ಮೊದ್ಲಿಗೆ ಇಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಬಾಯ್ ಬರುತ್ತೆ. ಸೊ ಇದು ನಮ್ದು 1.1 ಯಾಕಂತ ಕೇಳಿದ್ರೆ ಲೆಫ್ಟ್ ಸೈಡ್ ಯಾವ್ದು ಇಲ್ರಿ, ಇದು ಒಂದು ಲೆಫ್ಟ್ ಸೈಡ್ ಅದ. ಅದಾದ ಕೂಡಲೇ 43 ಬರುತ್ತೆ. ಇದು ನಮ್ದು ಎಷ್ಟನೇ ಸ್ಟೆಪ್? ಸೆಕೆಂಡ್ ಸ್ಟೆಪ್ ಆಗಿರುತ್ತೆ. ಇದು ನಮ್ದು ಸೆಕೆಂಡ್ ಸ್ಟೆಪ್. ಅದಾದ ಕೂಡಲೇ ನೆಕ್ಸ್ಟ್ ಗೆ ಯಾವ್ದು ಬರುತ್ತೆ ಅಂದ್ರೆ ಡೋರ್ ಬರುತ್ತೆ. ಇದು ನಮ್ದು ಥರ್ಡ್ ಸ್ಟೆಪ್. ಓಕೆ, ಥರ್ಡ್ ಸ್ಟೆಪ್. ಆಮೇಲೆ 38 ಬರುತ್ತೆ. ಇದು ನಮ್ದು ಫೋರ್ತ್ ಸ್ಟೆಪ್. ಇದೆಲ್ಲ ಆದ ಕೂಡಲೇ ಯಾವ್ದು ಬರುತ್ತೆ ಅಂದ್ರೆ ಟಾಸ್ಕ್ ಬರುತ್ತೆ. ಟಾಸ್ಕ್ ಇದು ಎಷ್ಟನೇ ಸ್ಟೆಪ್ ಅಂತ ಕೇಳಿದ್ರೆ ಫಿಫ್ತ್ ಸ್ಟೆಪ್. ಅದಾದ ಕೂಡಲೇ ನಮ್ದು ಯಾವ್ದು ಬರುತ್ತೆ ಅಂದ್ರೆ 12 ಬರುತ್ತೆ. ಇದು ನಮ್ದು ಸಿಕ್ಸ್ತ್ ಸ್ಟೆಪ್. ಇಲ್ಲಿ ವಿನ್ ಇದು 6.1 ಸ್ಟೆಪ್ ಆಗುತ್ತೆ. 6.1 ಯಾಕಾಗುತ್ತೆ ಅಂತ ಕನ್ಫ್ಯೂಸ್ ಹಾಕೋಬ್ರಿ. ಲೆಫ್ಟ್ ಸೈಡ್ ಯಾವ್ದು ಇಲ್ಲ ಅಂದ್ರೆ 6.1 ಆಗಿರುತ್ತೆ. ಅಥವಾ ಯಾವ್ದಾದ್ರು ಸ್ಟೆಪ್ ಆಲ್ರೆಡಿ ಅರೇಂಜ್ ಆದ್ರೆ ಆ ಸ್ಟೆಪ್ ಅದಕ್ಕೆ ನಾವು ಸ್ಟೆಪ್ ಅಂತ ಕನ್ಸಿಡರ್ ಮಾಡಂಗಿಲ್ಲ, ನೆಕ್ಸ್ಟ್ ಬರುವಂತದ್ದು ಮಾಡ್ತೀವಿ. ಇಲ್ಲಿ ಹೆಂಗ್ ಕೇಳೋಣ ಕ್ವಶನ್ ನೋಡ್ರಿ, ವಾಟ್ ವಿಲ್ ಬಿ ದ ಸ್ಟೆಪ್ 4 ಫಾರ್ ದ ಅಬೋವ್ ಇನ್ಪುಟ್. ಸೊ ಮೇಲ್ ಕೊಟ್ಟಂತ ಇನ್ಪುಟ್ಗೆ ಯಾವುದು 4ನೇ ಸ್ಟೆಪ್ ಆಗಿರುತ್ತೆ ಅಂತ ಕೇಳೋಣ. ಸೊ ಇಲ್ಲಿ ನಮ್ಗೆ ಆಲ್ರೆಡಿ ಗೊತ್ತಾಯ್ತು, ಔಟ್ಪುಟ್ ಗೊತ್ತಾಯ್ತು. ಬಟ್ ಈಗ 4ನೇ ಸ್ಟೆಪ್ ಬರೀಬೇಕು. ಹೆಂಗ್ ಬರಿತೀವಿ ಅಂದ್ರೆ ಫಸ್ಟ್ ಯಾವ್ದು ಕಟ್ಟಕ್ಕೇವಿ ಅದನ್ನ ಬರ್ರಿ 52. ಆಮೇಲೆ ನೆಕ್ಸ್ಟ್ 1.1 ಏನಂತಿದೆ ಬಾಯ್. ಆಮೇಲೆ ನೆಕ್ಸ್ಟ್ ಏನಿದೆ ರೀ ಎರಡನೇ ಸ್ಟೆಪ್ 43. ಆಮೇಲೆ ನೆಕ್ಸ್ಟ್ ಯಾವ್ದು ಬರಬೇಕು? 4ನೇ ಸ್ಟೆಪ್ ಬರಬೇಕು. ಸೊ 4ನೇ ಸ್ಟೆಪ್ ಯಾವ್ದು ಬರುತ್ತೆ ಅಂತ ಕೇಳಿದ್ರೆ ಡೋರ್. ಸಾರಿ 3ನೇದು ಯಾವ್ದು? ಡೋರ್ ಬರುತ್ತೆ. 4ನೇ ಸ್ಟೆಪ್ ಏನಂತಿದೆ? 38 ಅಂತಿದೆ. ಓಕೆ, ಆಮೇಲೆ 5ನೇ ಸ್ಟೆಪ್ ಬರಂಗಿಲ್ರಿ. ಕೇಳಿದ್ದೇನು 4ನೇ ಸ್ಟೆಪ್ ಕೇಳೋಣ, ಫೋರ್ತ್ ಸ್ಟೆಪ್ 4 ಅಷ್ಟೇ ಕೇಳತ್ತಾನ. ಅದಕ್ಕೆ ಇವು ಅಷ್ಟೇ ಬರಿತೀವಿ. ನೆಕ್ಸ್ಟ್ ಏನ್ ಮಾಡೋದಂದ್ರೆ ಆಸ್ ಇಟ್ ಈಸ್ ಇವು ಏನೇನು ಉಳಿದಲ್ಲ ಅವ್ನು ಹಂಗ ಸೀರಿಯಲ್ ವೈಸ್ ಬರ್ಬಿಡ್ಬೇಕು. ನೆಕ್ಸ್ಟ್ ಏನ್ ಬರುತ್ತೆ? ವಿನ್ ಬರುತ್ತೆ. ವಿನ್ ಆದ್ಮೇಲೆ ಏನ್ ಬರುತ್ತೆ? ಟಾಸ್ಕ್ ಬರುತ್ತೆ. ವಿನ್ ಆದ್ಮೇಲೆ ಟಾಸ್ಕ್ ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ ಅಂದ್ರೆ 38 ಆಗಿದೆ. ನೆಕ್ಸ್ಟ್ ಉಳಿದಿದ್ದೇನು ನಮ್ಗಿಲ್ಲಿ ಉಳಿದಿತ್ತು ನೆಕ್ಸ್ಟ್ ಗೆ 38 43 ಎಲ್ಲ ಆಯ್ತು. ನೆಕ್ಸ್ಟ್ ಗೆ ಡೋರ್ ಕೂಡ ಆಗಿದೆ. ಅದಾದ ಕೂಡಲೇ ನಮ್ಗೆ ಏನು ಉಳಿತದ? 12 ಉಳಿತದ. ಸೊ ಇದು ನಮ್ಮ ಆನ್ಸರ್. ಸೊ ಈ ಆಪ್ಷನ್ ಯಾವ್ದ್ರೊಳಗಡೆ 52 ಬೈ 43 ಡೋರ್. ಸೊ ಇದು ಡೋರ್. ಆಮೇಲೆ 38 ವಿನ್ ಟಾಸ್ಕ್ ಮತ್ತು ಹೊಳ್ಳಿ ಏನು 12 ಬಂದಿರಬೇಕು. ಸೊ ಅದು ಯಾವ ಆಪ್ಷನ್ ಒಳಗೆ ಬಂದಿರುತ್ತೆ ಅದು ನಮ್ದು ರೈಟ್ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ನೋಡಬಹುದು ನೀವು ಸೆಕೆಂಡ್ ಆಪ್ಷನ್ ಒಳಗಡೆ 52 ಬೈ 43 ಡೋರ್ 38 ವಿನ್ ಟಾಸ್ಕ್ 12. ಈ ತರ ನಮ್ಗೆ ಏನಾದ್ರು
ಔಟ್ಪುಟ್ ಕಂಡು ಹಿಡಿದ್ಮೇಲೆ ಯಾವ್ದಾದ್ರು ಸ್ಟೆಪ್ ಕೇಳಿದ್ರೆ ಈಸಿಯಾಗಿ ಬರ್ಬೇಕಂದ್ರೆ ಇದು ಸ್ಟೆಪ್ ಈ ಒಂದು ಮೆಥಡ್ ನಿಮ್ಗೆ ಈಸಿ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಈ ತರ ಕ್ವಶನ್ ಕೂಡ ಬರ್ತಿರ್ತವೆ. ಆಮೇಲೆ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ, ಏನಂತಿದೆ ಅಂದ್ರೆ ಸ್ಟೆಪ್ 3. ಆಲ್ರೆಡಿ ಸ್ಟೆಪ್ 3ನ ಕೊಟ್ಬಿಟ್ಟಾರ. ಇನ್ಪುಟ್ ಕೊಡುವಲ್ಲಿ ಸ್ಟೆಪ್ 3 ಕೊಟ್ಟಾರ. ಸ್ಟೆಪ್ 3 ಕೊಟ್ಟಾರ ಇನ್ ದ ಸೆನ್ಸ್ ಏನಂದ್ರೆ ಇವು 3 ಆಲ್ರೆಡಿ ಅರೇಂಜ್ ಇದೆ, ತಿಳ್ಕೊಂಡ್ಬಿಡ್ಬೇಕು. ಫಸ್ಟ್ ಬಂದಂತ 3 ಆಲ್ರೆಡಿ ಅರೇಂಜ್ ಇರ್ತಾವ ಸ್ಟೆಪ್ 3 ಬಂದ್ರೆ. ಇನ್ ಕೇಸ್ ಇನ್ನೊಂದು ನೆಕ್ಸ್ಟ್ ಒಂದು ಕೂಡ ಅರೇಂಜ್ ಇದೆ, ಅದು ಏನಾಗುತ್ತೆ ಸ್ಟೆಪ್ 3 ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಇನ್ನು ಅದ್ರ ಅರ್ಥ ಏನಂದ್ರೆ ಅದು ಆಲ್ರೆಡಿ ಅರೇಂಜ್ ಆಗಿದ್ದು, ಅದಕ್ಕೆ ಅದನ್ನ ಸ್ಟೆಪ್ ಅಂತ ಕನ್ಸಿಡರ್ ಮಾಡಿಲ್ಲ ಅಂತಾಗೆ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಗೆ ನಮ್ಗೆ ಇದು ಕ್ವಶನ್ ಪ್ರಕಾರ 97 ಒಳಗಡೆ ಏನ್ ಬರ್ಬೇಕು, ಇದು ಈ ಲೈನ್ ಒಳಗಡೆ ಅತಿ ದೊಡ್ಡದಾದಂತ ನಂಬರ್ ಫಸ್ಟ್ ಬರ್ಬೇಕು, ಅದೊಂದು 1ನೇ ಸ್ಟೆಪ್. ಆಮೇಲೆ ಕಾರ್ ಇದು 2ನೇ ಸ್ಟೆಪ್. ಆಮೇಲೆ 86 ಇದನ್ನೊಂದು 3ನೇ ಸ್ಟೆಪ್. ಕ್ಲಿಯರ್? ಇಷ್ಟು ಗೊತ್ತಾಯ್ತು. ಆಲ್ರೆಡಿ ಇವು ಮೆನ್ಷನ್ ಆಗಿರೋ, ಆಲ್ರೆಡಿ ಅರೇಂಜ್ ಆಗಿದೆ. ಆಮೇಲೆ ಏನ್ ಕೇಳೋಣ ಕ್ವಶನ್ ಒಳಗಡೆ, ವಾಟ್ ವಿಲ್ ಬಿ ದ ಡೆಫಿನೆಟ್ ಇನ್ಪುಟ್ ಫಾರ್ ದ ಗಿವನ್ ಅಬೌವ್. ಈ ಕೊಟ್ಟಂತ ಕ್ವಶನ್ಗೆ ಯಾವ್ದು ಇನ್ಪುಟ್ ಆಗಿರ್ತಂತ ಕೇಳತಾನ, ಇನ್ಪುಟ್ ಆಗಿರ್ತಂತ ಕೇಳತಾನ. ಇನ್ಪುಟ್ ಆಗಿರ್ತಂತ ಕೇಳಾಕ ಈ 3 ಕಡೆ ಬೇರೆ ಕಡೆ ಎಲ್ಲಾರ ಬಂದಿರ್ಬೇಕು. ಈ 3 ಏನದಲ್ಲ ಇವು ಬೇರೆ ಕಡೆ ಬಂದಿರ್ಬೇಕು. ಬಂದ್ರೆ ನಮ್ಗೆ ಏನಾಗುತ್ತೆ, ಇದು ಆನ್ಸರ್ ವಿಲ್ ಬಿ ದ ರೈಟ್. ಸೊ ಆನ್ಸರ್ ರೈಟ್ ಆಗ್ಬೇಕಂದ್ರೆ ಏನೇನ್ ಬರ್ಬೇಕು ಅಂತ ಹೇಳಿ ಒಂದ್ಸತಿ ಚೆಕ್ ಮಾಡೋಣ. ಚೆಕ್ ಮಾಡ್ಬೇಕಂದ್ರೆ ಇದು ಇಲ್ಲಿ ಬಂದಿರಬಾರ್ದು, ಇದು ಕೂಡ ಇಲ್ಲಿ ಬಂದಿರಬಾರ್ದು, ಇದು ಕೂಡ ಇಲ್ಲಿ ಬಂದಿರಬಾರ್ದು. ಓಕೆ, ಇವಾಗ ಒಂದ್ ಸೆಕೆಂಡ್ ಚೆಕ್ ಮಾಡೋಣ. ಇಲ್ಲಿ 94 ಮತ್ತೆ ಕಾರ್ ಆಲ್ರೆಡಿ ಅರೇಂಜ್ ಆಗಿದೆ. ಆಲ್ರೆಡಿ ಅರೇಂಜ್ ಆದ್ರೆ ಇಲ್ಲಿ ಏನಾಗುತ್ತೆ, 86 ಬಂದು ಇಲ್ಲಿ ಕೂಡುತ್ತೆ, ಅದು ಫಸ್ಟ್ ಸ್ಟೆಪ್ ಆಗುತ್ತೆ. 86 ಬಂದು ಇಲ್ಲಿ ಕೂಡುತ್ತೆ, ಅದು ಫಸ್ಟ್ ಸ್ಟೆಪ್ ಆಗುತ್ತೆ. ಬಟ್ ಥರ್ಡ್ ಸ್ಟೆಪ್ ಆಗಂಗಿಲ್ಲ. ಥರ್ಡ್ ಸ್ಟೆಪ್ ಆಗ್ಬೇಕಂದ್ರೆ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇದು ಆಲ್ರೆಡಿ ಅರೇಂಜ್ ಆಗಿದೆ, ಲೆಫ್ಟ್ ಸೈಡ್ ಗೆ 0.1. ಕಾರ್ ಇದು ಕೂಡ 0.1. ಆಮೇಲೆ 86 ಬರುತ್ತೆ, ಇದು 1. ಆಮೇಲೆ ನೆಕ್ಸ್ಟ್ ಏನ್ ಬರ್ಬೇಕು, ನಮ್ದು ಹೌಸ್ ಬರ್ಬೇಕು, ಇದು 2ನೇ ಸ್ಟೆಪ್. ಆಮೇಲೆ ನೆಕ್ಸ್ಟ್ ಗೆ 52 ಬರುತ್ತೆ, ಇದು 3ನೇ ಸ್ಟೆಪ್. ಈ 3 ಸ್ಟೆಪ್ ಹಿಂಗಾದ್ರೆ ಇದು ಬರಂಗಿಲ್ಲ ನನ್ನ ಸ್ಟೆಪ್ 3. ಸೊ ಹಂಗಾಗಿ ಈ ಆಪ್ಷನ್ ಏನಾಗುತ್ತೆ, ರಾಂಗ್ ಆಗುತ್ತೆ. ನೆಕ್ಸ್ಟ್ ಗೆ 86 ಆಗ್ಬೇಕು, ಇದು 80 ಅಲ್ಲ, 86 ಆಗ್ಬೇಕು. 86 ಬಂತಂತ ಹೇಳಿರಿ, 94 ಗೆ ನನ್ನ ಫಸ್ಟ್ ಸ್ಟೆಪ್. ಆಮೇಲೆ ಕಾರ್ಗೆ ಸೆಕೆಂಡ್ ಸ್ಟೆಪ್. ಇದು 86 ಗೆ ಏನಾಗುತ್ತೆ, 3.1 ಸ್ಟೆಪ್, ಸಾರಿ 2.1 ಸ್ಟೆಪ್ ಆಗುತ್ತೆ. 2.1 ಸ್ಟೆಪ್ ಆದ್ರೆ ನೆಕ್ಸ್ಟ್ ಹೌಸ್ ನನ್ನ ಥರ್ಡ್ ಸ್ಟೆಪ್ ಆಗುತ್ತೆ. ಹೌಸ್ ಥರ್ಡ್ ಸ್ಟೆಪ್ ಆದ್ರೆ ಇಲ್ಲಿ ಹೌಸ್ ಬಂದಿಲ್ಲ. ಸೊ ಇದು ಕೂಡ ಏನಾಗುತ್ತೆ, ರಾಂಗ್ ಆಗುತ್ತೆ. ಅದಾದ ಕೂಡಲೇ ಕಾರ್ ಏನಾದ್ರು ಬಂದ್ರೆ ಅದು ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಗೆ 94 ಇದು ನನ್ನ ಫಸ್ಟ್ ಸ್ಟೆಪ್. ಆಮೇಲೆ ನೆಕ್ಸ್ಟ್ ಏನ್ ಬರ್ಬೇಕು, ಕಾರ್ ಇದ್ರ ಲೆಫ್ಟ್ ಸೈಡ್ ಯಾವ್ದಿಲ್ಲ, ಅವಾಗ ಇದೇನಾಗುತ್ತೆ ನಂದು 1.1 ಆಗುತ್ತೆ. ಓಕೆ, 1.1 ಆಗುತ್ತೆ. ಅದಾದ ಕೂಡಲೇ ನೆಕ್ಸ್ಟ್ ಏನ್ ಬರ್ಬೇಕಂತ ಕೇಳಿದ್ರೆ 86 ಬರ್ಬೇಕು, ಇದು 2ನೇ ಸ್ಟೆಪ್. ಆಮೇಲೆ ನೆಕ್ಸ್ಟ್ ಗೆ ಹೌಸ್ ಬರ್ಬೇಕು, ಇದು ನನ್ನ 3ನೇ ಸ್ಟೆಪ್. ಸೊ 3ನೇ ಸ್ಟೆಪ್ ಬರತ್ತದಂದ್ರೆ ಇದು ನಮ್ಗೆ ಇದಾಗಂಗಿಲ್ಲ. ಸೊ ಹಂಗಾಗಿ ಏನ್ ಮಾಡಬಹುದು ಅಂತ ಕೇಳಿದ್ರೆ ಕೆನಾಟ್ ಬಿ ಡಿಟರ್ಮಿನ್ ಆನ್ಸರ್ ಆಗಂಗಿಲ್ಲ. ಏನಾಗುತ್ತೆ, ನನ್ ಆಫ್ ದಿಸ್ ಆನ್ಸರ್ ಇದೆ ಅದರದ್ದು, ಆದ್ರೆ ಇದ್ರ ಒಳಗಿಲ್ಲ. ಓಕೆ, ಸೊ ಹಂಗಾಗಿ ಆನ್ಸರ್ ಏನಾಗುತ್ತೆ, ನನ್ ಆಫ್ ದಿಸ್ ಆಗುತ್ತೆ. ಈ ತರ ಕ್ವಶನ್ ಗಳು ಬಂದ್ರೆ ಯಾವ ತರ ಸಾಲ್ವ್ ಮಾಡ್ಬೇಕಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಗೆ ಇನ್ನೊಂದು ಕ್ವಶನ್ ಅನ್ನು ನೋಡೋಣ. A word in the number arrangement machine, when given in an input line, words are rearranges them following particular rule in each step. Of the following illustration is of an input rearrangement. ಸೊ ಇಲ್ಲಿ ಏನೇನೋ ಮಾಡಿದಾರ, ಅದ್ರ ಜೊತೆಗೆ ನೋಡ್ಕೊಂತ ಹೋಗೋಣ ಏನೇನ್ ಮಾಡಿದಾರ ಅಂತ ಹೇಳಿ. ಸೊ ಫಸ್ಟ್ ಸ್ಟೆಪ್ ಒಳಗಡೆ ಸೌತ್ ಇದ್ದಿದ್ದನ್ನ ತಗೊಂಬಂದ್ ಇಲ್ಲಿ ಬರ್ತಾರೆ. ಓಕೆ, ಸೌತ್ ಇದ್ದಿದ್ದನ್ನ ತಗೊಂಬಂದ್ ಇಲ್ಲಿ ಬರ್ತಾರೆ. ಆಮೇಲೆ ಇಲ್ಲಿ ಏನ್ ಮಾಡ್ಯಾರ, ಆಸ್ ಇಟ್ ಇಸ್ ನಂಬರ್ಗಳು ಏನದಾವ ಆಸ್ ಇಟ್ ಇಸ್ ಇದಾವ, ಬೇರೆ ಏನು ಚೇಂಜ್ ಆಗಿಲ್ಲ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಒಳಗಡೆ 85 ಇದ್ದಿದ್ದನ್ನ ತಗೊಂಬಂದ್ ಇಲ್ಲಿ ಬರ್ತಾರೆ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಫಸ್ಟ್ ಇದ್ರೊಳಗೆ ಸೌತ್ ತಗೊಂಬಂದ್ ಬರ್ತಾರ, ಆಮೇಲೆ 84 ಇದೆ. ಅದಾದ ಕೂಡಲೇ ಬಟ್ ಆಸ್ ಇಟ್ ಇಸ್ ಇದೆ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಯಾರ, ಇಲ್ಲಿ ಗ್ಲೋರಿ ತಗೊಂಬಂದ್ ಇಲ್ಲಿ ಬರ್ತಾರೆ, ಗ್ಲೋರಿ. ಓಕೆ, ಈ ಗ್ಲೋರಿನ ತಗೊಂಬಂದ್ ಇಲ್ಲಿ ಬರ್ತಾರೆ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಯಾರ, 71 ತಗೊಂಬಂದ್ ಬರ್ತಾರ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಯಾರ, ಫೇರ್ ತಗೊಂಬಂದ್ ಬರ್ತಾರ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಯಾರ, ಈ 65 ತಗೊಂಬಂದ್ ಬರ್ತಾರ. ಆಮೇಲೆ ಏನಾಗೈತೆ, ಬಟ್ 32 ಆಲ್ರೆಡಿ ಅರೇಂಜ್ ಇದಾವ. ಬಟ್ ಮತ್ತೆ 32 ಆಲ್ರೆಡಿ ಅರೇಂಜ್ ಇದಾವ. ಇದರ ಅರ್ಥ ಏನಂತ ಕೇಳಿದ್ರೆ, ಫಸ್ಟ್ ಗೆ ಒಂದು ವರ್ಡ್ ಬರೀತಾರ. ಫಸ್ಟ್ ಗೆ ಒಂದು ವರ್ಡ್ ಬರೀತಾರ, ಅದು ಏನಂತ ಕೇಳಿದ್ರೆ ಅಲ್ಫಾಬೆಟಿಕಲಿ ಏನ್ ಬರ್ಬೇಕದು, ಅಲ್ಫಾಬೆಟಿಕಲಿ ಏನ್ ಬರ್ಬೇಕು, ಲಾಸ್ಟಿಗೆ ಬರ್ಬೇಕು. ಅಲ್ಫಾಬೆಟಿಕಲಿ ಲಾಸ್ಟಿಗೆ ಬರುವಂತದ್ದು ಒಂದು ವರ್ಡ್ ಬರೀತಾರ. ಅದಾದ ಕೂಡಲೇ ಒಂದು ನಂಬರ್ ಬರೀತಾರ. ಆಮೇಲೆ ಏನ್ ತಗೋತಾರ್ರಿ, ನಂಬರ್ ತಗೊಂಡ್ಬರ್ತಾರ. ಅದೇ ಎಂತ ನಂಬರ್ ಅಂದ್ರೆ ಇಲ್ಲಿ ನೋಡ್ರಿ 82 ತಗೊಂಡು ಹಿಂಗ್ ಬರ್ತಾರ ಅಂದ್ರೆ ಇದ್ರೊಳಗೆ 82 ಎಲ್ಲದಕ್ಕಿಂತ ದೊಡ್ಡದು. ಸೊ ಲಾರ್ಜೆಸ್ಟ್ ನಂಬರ್ ಅನ್ನ ತಗೊಂಡ್ಬರೀತಾರ. ಅರ್ಥ ಮಾಡ್ಕೊಳ್ರಿ. ಫಸ್ಟ್ ಒಂದು ವರ್ಡ್ ಬರೀತಾರ, ದಟ್ ಈಸ್ ಎಂತ ವರ್ಡ್ ಬರೀತಾರ ಅಂದ್ರೆ ಅಲ್ಫಾಬೆಟಿಕಲಿ ಲಾಸ್ಟಿಗೆ ಬರುವಂತ ವರ್ಡ್ ಅನ್ನ ಬರೀತಾರ. ಅದ್ರ ಜೊತೆಗೆ
ಒಂದು ನಂಬರ್ ಅನ್ನ ಬರೀತಾರೆ ಅದ್ರ ಬಾಜುಗೆ. ಅದು ಎಂತ ನಂಬರ್ ಅಂದ್ರೆ ಲಾರ್ಜೆಸ್ಟ್ ನಂಬರ್, ಆ ಲೈನ್ ಒಳಗೆ ಇದ್ದಂತ ಲಾರ್ಜೆಸ್ಟ್ ನಂಬರ್. ನೆಕ್ಸ್ಟ್ ಹಂಗೆ ನೆಕ್ಸ್ಟ್ ಅಲ್ಫಾಬೆಟಿಕಲಿ ಸೆಕೆಂಡ್ ಲಾಸ್ಟ್ ಬರೋ ವರ್ಡ್ ಬರೀತಾರೆ. ಆಮೇಲೆ ಅಲ್ಫಾಬೆಟಿಕಲಿ ಸೆಕೆಂಡ್ ಲಾರ್ಜೆಸ್ಟ್ ಇದು ನಂಬರ್ ಒಳಗಡೆ ಸೆಕೆಂಡ್ ಲಾರ್ಜೆಸ್ಟ್ ನಂಬರ್ ನ ಬರಿತಾ ಹೋಗ್ತಾರೆ. ಸೊ ಇದು ನಮ್ ನಡೆಯುವಂತ ಒಂದು ಪ್ರೊಸೆಸ್. ಇದ್ರ ಒಳಗಡೆ ನೋಡೋಣಂತೆ. ಇದು ನೆಕ್ಸ್ಟ್ ಏನ್ ಕೇಳಾರ ನೆಕ್ಸ್ಟ್ ಕ್ವಶನ್ ಗಳನ್ನು ನೋಡಿದ್ಲಿ. ಸೊ ನೆಕ್ಸ್ಟ್ ಕ್ವಶನ್ ಒಳಗಡೆ ಏನ್ ಕೊಟ್ಟ ಅಂದ್ರೆ ಸ್ಟೆಪ್ 3 ಕೊಟ್ಟಾನ. ಸ್ಟೆಪ್ 3 ಕೊಟ್ಟಾನ ಅಂದ್ರೆ ಫಸ್ಟ್ 3 ಏನಾಗಿರ್ತಾವ ಆಲ್ರೆಡಿ ಅರೇಂಜ್ ಆಗಿರ್ತಾವ. ಫಸ್ಟ್ 3 1 2 3 ಇವು ಆಲ್ರೆಡಿ ಅರೇಂಜ್ ಆಗಿದಾವ. ನೆಕ್ಸ್ಟ್ ಈಗ ನಾವ್ ಏನ್ ಮಾಡ್ಬೇಕು, ಅರೇಂಜ್ ಮಾಡ್ಬೇಕಿನ್ನ. ಸೊ ಅರೇಂಜ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಏನ್ ಬರುತ್ತೆ ಅಂದ್ರೆ ಎಸ್ ಇದೆ, ಇದಿದೆ, ಅದ್ರ ಒಳಗಡೆ ಒಂದು ಅಲ್ಫಾಬೆಟಿಕಲಿ ನಂಬರ್ ಒಳಗಡೆ ಯಾವ್ದು ದೊಡ್ಡ ಬರುತ್ತೆ ಅದು ಬರುತ್ತೆ. ಸೊ ಇದು ನಮ್ದು 4ನೇ ಸ್ಟೆಪ್. ಅದಾದ ಕೂಡಲೇ ಎಸ್ ಮತ್ತೆ ಎಚ್ ಒಳಗಡೆ ಯಾವ್ದು ಫಸ್ಟಿಗೆ ಬರುತ್ತೆ ಅಂದ್ರೆ ಎಸ್ ಫಸ್ಟಿಗೆ ಬರುತ್ತೆ. ಅಲ್ಫಾಬೆಟಿಕಲಿ ದೊಡ್ಡದು ಬೇಕು. ಸೊ ಅಲ್ಫಾಬೆಟಿಕಲಿ ದೊಡ್ಡಬೇಕಂದ್ರೆ ಇದು 5ನೇ ಸ್ಟೆಪ್. ಓಕೆ, ಒಂದು ನಂಬರ್ ಬೇಕು. ಇವಾಗ ನಂಬರ್ 23 ಇದು ನಮ್ದು 6ನೇ ಸ್ಟೆಪ್. ನಂಬರ್ ಆದ ಕೂಡಲೇ ಒಂದು ವರ್ಡ್ ಬೇಕು, ಇದು ನಮ್ದು 7ನೇ ಸ್ಟೆಪ್. ಆಮೇಲೆ 15 ಆಲ್ರೆಡಿ ಅರೇಂಜ್ ಇದೆ, ಇದ್ರ ಲೆಫ್ಟ್ ಸೈಡ್ ಯಾವ್ದು ಇಲ್ಲ, ಇದೇನಾಗುತ್ತೆ 7.1 ಆಗುತ್ತೆ. 7.1 ಆಗುತ್ತೆ. ಸೊ ಟೋಟಲಿ ಹೌ ಮೆನಿ ಮೋರ್ ಸ್ಟೆಪ್ಸ್ ವಿಲ್ ಬಿ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಅರೇಂಜ್ಮೆಂಟ್. ಆಲ್ರೆಡಿ 3 ಸ್ಟೆಪ್ ಆಗಿದೆ, ಇನ್ನೆಷ್ಟು ಬೇಕಂತ ಕೇಳತ್ತಾರ ಅವ್ರು. ಸೊ 3 ಅದಾವ ಆಲ್ರೆಡಿ, ಇನ್ನೆಷ್ಟು ಅಂದ್ರೆ ನಮ್ ಟೋಟಲ್ 7 ಸ್ಟೆಪ್ ಆಗಿ 7 ರ 3 ಕಳೆದ್ರೆ ಎಷ್ಟಾಗತ್ರಿ 4 ಆಗುತ್ತೆ. ಸೊ ಆನ್ಸರ್ ವಿಲ್ ಬಿ 4. ಆಪ್ಷನ್ 2 4 ಆಗಿಬಿಡುತ್ತೆ. ಓಕೆ, ಸೊ ಕರೆಕ್ಟ್ ಆನ್ಸರ್ ವಿಲ್ ಬಿ 4. ನೆಕ್ಸ್ಟ್ ಗೆ ಎನಿ ಹೆನ್ 49 24 ಫಾರ್ ವೈಡ್ 34 69 ಹಿಂಗ್ ಕೊಟ್ಟಿದ್ದಾರೆ. ಇದನ್ನ ಏನಂತ ಕೇಳಾರ, ಲಾಸ್ಟ್ ಬಟ್ ಒನ್ ಔಟ್ಪುಟ್ ಯಾವ್ದಾಗಿರುತ್ತೆ ಅಂತ ಕೇಳಾರ. ಸೊ ಫಸ್ಟ್ ಇಲ್ಲಿ ನೋಡಿದಾಗ ನಮ್ಗೊಂದು ವರ್ಡ್ ಬರಬೇಕು. ಆ ವರ್ಡ್ ಯಾವ್ದಂತ ಕೇಳಿದ್ರೆ ಇದು ಅಷ್ಟುದ್ರಾಗು ವರ್ಡ್ ಒಳಗಡೆ ವೈಡ್ ಬರುತ್ತೆ. ಓಕೆ, ಇದು ನಮ್ದು 1ನೇ ಸ್ಟೆಪ್. ಆಮೇಲೆ ಅಷ್ಟುದ್ರಾಗು ದೊಡ್ಡ ನಂಬರ್ ಬೇಕು, ಇದು ನಮ್ದು 2ನೇ ಸ್ಟೆಪ್. ಆಮೇಲೆ ನೆಕ್ಸ್ಟ್ ಗೆ ಎಲ್ಲದಕ್ಕಿಂತ ಒಂದು ದೊಡ್ಡದು ನಂಬರ್ ಬೇಕು, ಎಚ್ ಇದೆ, ಆಮೇಲೆ ಎಫ್ ಇದೆ. ಎಫ್ ಆದ್ಮೇಲೆ ಎಚ್ ಬರುತ್ತೆ. ಸೊ ಹಂಗಾಗಿ ಇಲ್ಲಿ ನಮ್ದು ಏನಾಗುತ್ತೆ, ಇದು 3ನೇ ಸ್ಟೆಪ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಗೆ 49 ಇದೆ, ಮತ್ತೆ ಹೊಳ್ಳಿ ಇದಿದೆ. ಸೊ ಇದು ನಮ್ದು 4ನೇ ಸ್ಟೆಪ್. ನೆಕ್ಸ್ಟ್ ಹೊಳ್ಳಿ ಆಮೇಲೆ ಎಫ್ ಬರುತ್ತೆ, ಇದು 5ನೇ ಸ್ಟೆಪ್. ಆಮೇಲೆ 34 ಇದು ನಮ್ಮ 6ನೇ ಸ್ಟೆಪ್. ಅದಾದ ಕೂಡಲೇ ನೆಕ್ಸ್ಟ್ ಗೆ ವರ್ಡ್ ಬರಬೇಕು. ವರ್ಡ್ ಇಲ್ಲಿ ಆಲ್ರೆಡಿ ಅರೇಂಜ್ ಇದೆ, 6.1 ಆಯ್ತು. ಅದಾದ್ಮೇಲೆ ನಂಬರ್ ಬರಬೇಕು, ಇದು ಕೂಡ ಆಲ್ರೆಡಿ ಅರೇಂಜ್ ಇದೆ, ಲೆಫ್ಟ್ ಸೈಡ್ ಯಾವ್ದು ಖಾಲಿ ಇಲ್ಲ. ಸೊ ಹಿಂಗಾಗಿ ಇದೇನಾಗುತ್ತೆ 6.2 ಆಗುತ್ತೆ. ಸೊ ಇದೇನ್ ಕೇಳಾರ, ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಬಿ ದ ಲಾಸ್ಟ್ ಬಟ್ 1 ಸ್ಟೆಪ್ ಅಂತ ಕೇಳಾರ. ಸೊ ಲಾಸ್ಟ್ ಬಟ್ 1 ಅಂದ್ರೆ ಟೋಟಲ್ 6 ಸ್ಟೆಪ್ ಆಗಿದಾವ. 6 ಸ್ಟೆಪ್ ಒಳಗಡೆ ಇಲ್ಲಿ ಒಂದು ಯಾವ್ದಿದೆ ಅಂತ ಕೇಳಿದ್ರೆ 6 ಒಳಗಡೆ 1 ಕಳೆದ್ರೆ 5ನೇ ಸ್ಟೆಪ್. ಕ್ಲಿಯರ್? ಅದ್ ಕೂಡಲೇ 9th ಕ್ವಶನ್ ಅನ್ನು ನೋಡ್ರಿ, ಏನಂತ ಕೊಟ್ಟಾರ. ಟೌನ್ 74 ಪೇರ್ 15 31 ನೈಸ್ ಜಾಬ್ 42 ಈ ತರ ಕೊಟ್ಟಿದ್ದಾರೆ. ಇದ್ರೊಳಗಡೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಡೆಫಿನೆಟ್ಲಿ ಔಟ್ ಇನ್ಪುಟ್ ಅಂತ ಕೇಳತ್ತಾರೆ. ಇದು ಕೊಟ್ಟಿರೋದು ಏನಿಲ್ಲ ನಮ್ಗೆ ಸ್ಟೆಪ್ 2ನೇ ಸ್ಟೆಪ್ ಕೊಟ್ಟಾನ. ಓಕೆ, ತಲೆಯಲ್ಲಿರ್ಲಿ 2ನೇ ಸ್ಟೆಪ್ ಕೊಟ್ಟ ಅಂದ್ರೆ ಇದು ಮತ್ತೆ ಇದು 2 ಅರೇಂಜ್ ಆಗಿದೆ ಆಲ್ರೆಡಿ. ಇವೆರಡು ಅರೇಂಜ್ ಆಗಿದಾವೆ. ಸೊ ಇದು 1 ಇದು 2. ಜೊತೆಗೆ ಇದೊಂದ್ಸತಿ ಚೆಕ್ ಮಾಡ್ಕೊಂಡ್ಬಿಟ್ರಿ, ಪಿ ಯಾವ್ದಕ್ಕಿಂತ ದೊಡ್ಡದಿದೆಯಾ, ಯಾವ್ದಕ್ಕಿಂತನೂ ದೊಡ್ಡದಿಲ್ಲ. ಸೊ ಇದು ಕೂಡ ಏನಾಗುತ್ತೆ ಅಂದ್ರೆ 2.1 ಆಗುತ್ತೆ. ಇಷ್ಟು ನಮ್ಗೆ ಆಲ್ರೆಡಿ ಅರೇಂಜ್ ಆಗಿದಾವೆ. ಓಕೆ, ಅರೇಂಜ್ ಆಗಿದಾವ. ಹಿಂಗಾದ್ರೆ ಇದಕ್ಕೆ ಇನ್ಪುಟ್ ಡೆಫಿನೆಟ್ ಆಗಿ ಇನ್ಪುಟ್ ಯಾವ್ದಾಗಿರುತ್ತೆ ಅಂತ ಕೇಳತ್ತಾನ. ಸೊ ಇದ್ರೊಳಗಡೆ 2 ಯಾವ್ದಾದ್ರು ಐದರ್ ಟೌನ್ ಅಥವಾ 74 ಅಥವಾ ಪೇರ್, ಇವು ಏನು 2 ಇದಾವ, 3 ಅದಲ್ಲ, 3 2 ಯಾವಾಗ ಹಿಂದ್ಗಡೆ ಬಂದಿದ್ರೆ ಅದು ನಮ್ಮ ಆನ್ಸರ್ ಆಗಿಬಿಟ್ಟಿರುತ್ತೆ. ಓಕೆ, ಇಲ್ಲಿ ನೋಡ್ರಿ ಆಪ್ಷನ್ 1 ಒಳಗಡೆ ಪೇರ್ ಇದೆ ಆಲ್ರೆಡಿ. ಅದಾದ ಕೂಡಲೇ ಟೌನ್ ನೈಸ್. ಸೊ ಇಲ್ಲಿ ಏನಾದ್ರು ಬರೀ ಹಾಕೋದ್ರೆ ಫಸ್ಟ್ ನಂಗೆ ಏನ್ ಬರುತ್ತೆ, ಟೌನ್ ಇದು 1ನೇ ಸ್ಟೆಪ್. ಓಕೆ, ಆಮೇಲೆ ನನಗೆ ಯಾವ್ದು ಬರುತ್ತೆ 74 ಇದು ನಂದು 2ನೇ ಸ್ಟೆಪ್. ಅರ್ಥ ಆಯ್ತಾ? ಆಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ, ಪೇರ್ ಬರುತ್ತೆ. ಇದು ಆಲ್ರೆಡಿ ಅರೇಂಜ್ ಇದೆ, ಇದು 2.1. ಇದು ಕೂಡ ನಮ್ಗೆ ಇನ್ಪುಟ್ ಆಗಿರ್ಬೋದು. ಓಕೆ, ನೆಕ್ಸ್ಟ್ ಗೆ ಇಲ್ಲಿ ಟೌನ್ ಇದು ನಮ್ದು 1ನೇ ಸ್ಟೆಪ್. ಆಮೇಲೆ 74 ಇದು ನಂದು 2ನೇ ಸ್ಟೆಪ್. ಆಮೇಲೆ ಪೇರ್ ಇದ್ದಿದ್ದು ಏನಾಗಬೇಕು 2.1 ಸ್ಟೆಪ್ ಆಗಬೇಕು. ಕ್ಲಿಯರ್? ಇದು ಕೂಡ ಬರ್ತಾ ಇದೆ. ಆಮೇಲೆ ನೆಕ್ಸ್ಟ್ ಗೆ ಏನ್ ಬರುತ್ತೆ, ಇಲ್ಲಿ ಟೌನ್ ಫಸ್ಟ್ ಸ್ಟೆಪ್, 74 ಸೆಕೆಂಡ್ ಸ್ಟೆಪ್, ಆಮೇಲೆ ಪೇರು ಇದೇನಾಗುತ್ತೆ 2.1 ಸ್ಟೆಪ್ ಆಗುತ್ತೆ. ಎಲ್ಲಾದ್ರಾಗೂ ಎಲ್ಲಾ ಫಾಲೋ ಆಗತ್ತವ, ಬಟ್ ಯಾವ್ದಾದ್ರು ಒಂದು ಡಿಫ್ರೆಂಟ್ ಆಗಿ ಇರೋದು ಕೊಟ್ಟಿದ್ರೆ ನಾವು ಆನ್ಸರ್ ಮಾಡ್ಬೋದಾಗಿತ್ತು. ಈ ಎಲ್ಲಾ 3 ನಮ್ಗೆ ಏನಾಗತ್ತವ ಇನ್ಪುಟ್ ಆಗತ್ತದ. ಸೊ ಹಂಗಾಗಿ ನಾವ್ ಏನ್ ಮಾಡಕ್ ಬರಂಗಿಲ್ಲ, ಕೆನಾಟ್ ಬಿ ಡಿಟರ್ಮೈಂಡ್. ಯಾಕಂತ ಕೇಳಿದ್ರೆ ಇದ್ದ ಸ್ಟೆಪ್ ಡೆಫಿನೆಟ್ ಆಗಿ ಇನ್ಪುಟ್ ಆಗಿರುತ್ತೆ ಅಂತ ಹೇಳಕ್ ಬರಂಗಿಲ್ಲ. ಎಲ್ಲಾ ಸ್ಟೆಪ್ಗಳನ್ನ ತಗೊಂಡ್ರು ಕೂಡ ಇದು ನಮ್ಗೆ ಬರತ್ತದ, ಸೆಕೆಂಡ್ ಸ್ಟೆಪ್ಗೆ ಆನ್ಸರ್ ಬರತ್ತದ. ಸೊ ಹಂಗಾಗಿ ನಾವ್ ಏನ್ ಮಾಡಕ್ ಬರಂಗಿಲ್ಲ, ಆನ್ಸರ್ ಏನ್ ಬರ್ತೀವಿ, ಕೆನಾಟ್ ಬಿ ಡಿಟರ್ಮೈಂಡ್. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡ್ಬಿಡಿ, ಇನ್ನೊಂದು 2-3 ಕ್ವಶನ್. ಓಕೆ, 10th ಕ್ವಶನ್ ಏನಿದೆ ಅಂದ್ರೆ ಇಲ್ಲಿವರೆಗೂ ಇದೆ, ಇಲ್ಲಿ ಸ್ವಲ್ಪ ಇದಾಗಿದೆ.
ಸೊ ಇಲ್ಲಿವರೆಗೂ ಪ್ಲೇ ಓವರ್, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಪ್ಲೇ ಓವರ್ 49, 37, 12, ಮ್ಯಾಚ್ ನಾವು 81. ಸೊ ಈ ತರ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಏನ್ ಮಾಡ್ಬೋದು ಅಂತ ಕ್ವಶನ್ ಕೊಟ್ಟಾರ ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಬಿ ದ ಫೋರ್ತ್ ಸ್ಟೆಪ್ ಅಂತ ಕೇಳಾರ. ಈ ಇನ್ಪುಟ್ ಫೋರ್ತ್ ಸ್ಟೆಪ್ ಯಾವ್ದು ಕೇಳಾರ. ಇನ್ಪುಟ್ ಫೋರ್ತ್ ಸ್ಟೆಪ್ ಬರಬೇಕಂದ್ರೆ ಇಲ್ಲಿ ನಮ್ಗೆ ಅಲ್ಫಾಬೆಟಿಕಲಿ ದೊಡ್ಡದು ಯಾವ್ದು ಇರುತ್ತೆ ಅದು ಬರಬೇಕು. ಅಲ್ಫಾಬೆಟಿಕಲಿ ದೊಡ್ಡದಿರೋದು ಯಾವ್ದು ಅಂತ ಕೇಳಿದ್ರೆ ಪಿ ಬರುತ್ತೆ ಫಸ್ಟಿಗೆ. ಸೊ ಇದು ನಂದು 0.1. ಓಕೆ, ಆಮೇಲೆ ನಂಬರ್ ದೊಡ್ಡದು ಯಾವ್ದಂದ್ರೆ 81, ಇದು 1ನೇ ಸ್ಟೆಪ್. ಆಮೇಲೆ 2ನೇ ಸ್ಟೆಪ್ ಒಂದು ಏನ್ ಬೇಕು ನನಗೆ, ವರ್ಡ್ ಬೇಕು, MNO ಬರುತ್ತೆ. ಸೊ ಇಲ್ಲಿ ಯಾವುದು ಓವರ್, ಇದು ನಂದು 2ನೇದು ಬರಂಗಿಲ್ಲ, ಏನಾಗುತ್ತೆ 1.1 ಆಗುತ್ತೆ. ಇದು ಕೂಡ ಏನಾಗುತ್ತೆ 1.1 ಆಗುತ್ತೆ. ನೆಕ್ಸ್ಟಿಗೆ ಒಂದು ವರ್ಡ್ ಬರಬೇಕು, ಇದು ಏನೋ ಸಂಖ್ಯೆ ಬರಬೇಕು. ಸಂಖ್ಯೆ ಯಾವ್ದಂದ್ರೆ 40, ಇದು 1.2 ಆಗುತ್ತೆ. ಇದೇನಾಗುತ್ತೆ 1.2 ಆಗುತ್ತೆ. ನೆಕ್ಸ್ಟಿಗೆ ಒಂದು ಇದು ಬರಬೇಕು, ಆದ ಕೂಡ ಇದು ನಮ್ದು 2ನೇ ಸ್ಟೆಪ್. ಕ್ಲಿಯರ್. ಆಮೇಲೆ ಒಂದು ನಂಬರ್ ಬರಬೇಕು, ದಟ್ ಇಸ್ ನಥಿಂಗ್ ಬಟ್ 37 ಆಲ್ರೆಡಿ ಇದೆ. ಇದು 2.2 ಬರುತ್ತೆ. ಓಕೆ, 2.1 ಅಲ್ಲ 2.1 ಬರುತ್ತೆ. ನೆಕ್ಸ್ಟಿಗೆ ಮ್ಯಾಚ್, ಇದು ನಂದು 3ನೇ ಸ್ಟೆಪ್. ನೆಕ್ಸ್ಟಿಗೆ ಇದು ಏನಾಗಿರುತ್ತೆ ಅಂದ್ರೆ ಆಲ್ರೆಡಿ ಅರೇಂಜ್ ಇದೆ. ಸೊ 3.1. ಸೊ 3 ಸ್ಟೆಪ್ ಬರುತ್ತೆ. ಬಟ್ ಇಲ್ಲಿ ಏನ್ ಕೇಳಿದಾರು 4ನೇ ಸ್ಟೆಪ್ ಯಾವ್ದಂತ ಕೇಳತ್ತಾರ. ಇಲ್ಲಿ ಕೇಳಿದೇನು 4ನೇ ಸ್ಟೆಪ್ ಯಾವ್ದಂತ ಕೇಳತ್ತಾರ. ಸೊ ಹಂಗಾಗಿ 3 ಸ್ಟೆಪ್ ಅದಾವ. ಅದ್ರ ಸಲುವಾಗಿ ಆನ್ಸರ್ ಏನಾಗುತ್ತೆ, ದೇರ್ ವಿಲ್ ಬಿ ನೋ ಸಚ್ ಸ್ಟೆಪ್. ಓಕೆ, ಅಂತ ಯಾವ್ದು ನೀವು ಕೇಳುವಂತ ಸ್ಟೆಪ್ ಇದ್ರೊಳಗೆ ಇಲ್ಲ ಅಂತ ಹೇಳಿ ನಾವು ಆನ್ಸರ್ ಮಾಡ್ಬೇಕಾಗುತ್ತೆ. ಅದಾದ ಕೂಡ ನೆಕ್ಸ್ಟ್ಗೆ ನೋಡೋಣ. ನೆಕ್ಸ್ಟ್ ಕ್ವಶನ್ ಸ್ಟೆಪ್ 2 ಕೊಟ್ಬಿಟ್ಟಾರ. ಆಲ್ರೆಡಿ ಸ್ಟೆಪ್ 2 ಕೊಟ್ಟಾರ ಅಂದ್ರೆ ವಾರು, ಇದು 1ನೇ ಸ್ಟೆಪ್, 58 ಇದು 2ನೇ ಸ್ಟೆಪ್. ಓಕೆ, ಅದಾದ ಕೂಡಲೇ ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಬಿ ದ ಲಾಸ್ಟ್, ಯಾವ ಸ್ಟೆಪ್ ಲಾಸ್ಟ್ ಆಗಿರುತ್ತೆ ಅಂತ ಕೇಳೋಣ. ಅದಾದ ಕೂಡ ನೆಕ್ಸ್ಟ್ ಇಲ್ಲಿ ಯಾವ್ದು ಬರಬೇಕು ಅಂತ ಹೇಳಿ ನೋಡಿದ್ರೆ ನಾವು 58 ಆದ ಕೂಡಲೇ ಸ್ಟಾರ್ ಬರುತ್ತೆ. ಇದು ನಮ್ದು 3ನೇ ಸ್ಟೆಪ್. ಕ್ಲಿಯರ್. ಆಮೇಲೆ ಒಂದು ನಂಬರ್ ಬರಬೇಕು, ಅದು ಯಾವ್ದಂದ್ರೆ 49, ಇದು ನನ್ನ 4ನೇ ಸ್ಟೆಪ್. ಆಮೇಲೆ ಮತ್ತೊಳ್ಳೆ ಏನ್ ಬರಬೇಕು, ಒಂದು ವರ್ಡ್ ಬರಬೇಕು, ಯಾವ್ದಂದ್ರೆ ಕಾರ್ಡ್ ಬರುತ್ತೆ. ಇದು ನಂದು 5ನೇ ಸ್ಟೆಪ್. ಆಮೇಲೆ ಒಂದು ನಂಬರ್ ಬರಬೇಕು, ಅದು ಯಾವ್ದಂದ್ರೆ 33, ಇದು ನಮ್ದು 6th ಸ್ಟೆಪ್. ಓಕೆ, ಅದಾದ ಕೂಡಲೇ ಒಂದು ವರ್ಡ್ ಬರಬೇಕು, ವರ್ಡ್ ಲೆಫ್ಟ್ ಸೈಡ್ ಯಾವ್ದಿಲ್ಲ, ಹಂಗಾಗಿ ಇದೇನಾಗುತ್ತೆ 6.1. ಆಮೇಲೆ ಒಂದು ನಂಬರ್ ಬರುತ್ತೆ, ಅದರ ಲೆಫ್ಟ್ ಸೈಡ್ ಯಾವ್ದಿಲ್ಲ, ಹಂಗಾಗಿ ಇದೇನಾಗುತ್ತೆ 6.2 ಆಗುತ್ತೆ. ಸೊ ಲಾಸ್ಟ್ ಸ್ಟೆಪ್ ಯಾವ್ದಂತ ಕೇಳ್ತಾರ. ಲಾಸ್ಟ್ ಸ್ಟೆಪ್ ಯಾವ್ದಾಗಿದೆ, 6th ಸ್ಟೆಪ್ ವಿಲ್ ಬಿ ದ ಲಾಸ್ಟ್. ಕ್ಲಿಯರ್. ಓಕೆ, ನೆಕ್ಸ್ಟ್ಗೆ ಇನ್ಪುಟ್ ಏನ್ ಕೊಟ್ಟಾರ ಅಂದ್ರೆ ಶವರ್, ಫಾಲ್, ವಾಟರ್, 34, 51, 67, 98 ಗೋಲ್ ಹಿಂಗ್ ಕೊಟ್ಟಾರ. ಸೊ ಇದಕ್ಕೆ ಏನಂತ ಕೇಳಾರ, ಹೌ ಮೆನಿ ಸ್ಟೆಪ್ಸ್ ವಿಲ್ ಬಿ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ರಿಅರೇಂಜ್ಮೆಂಟ್. ಕೊಟ್ಟಂತ ರಿಅರೇಂಜ್ಮೆಂಟ್ ಅನ್ನ ಕಂಪ್ಲೀಟ್ ಮಾಡಕ್ಕೆ ಎಷ್ಟು ಸ್ಟೆಪ್ ಬೇಕಂತ ಕೇಳತ್ತಾರ. ಎಷ್ಟು ಸ್ಟೆಪ್ಗಳು ಬೇಕಾಗ್ತಾವ ಅಂತ ಕೇಳತ್ತಾರ. ಸೊ ಎಷ್ಟು ಸ್ಟೆಪ್ಗಳು ಆಗ್ತಾವ ಅಂತ ನೋಡೋಣ. ಸೊ ಇಲ್ಲಿ ಇಷ್ಟುದ್ರೊಳಗಡೆ ಅತಿ ಲಾಸ್ಟಿಗೆ ಬರೋದು ಯಾವ್ದಂದ್ರೆ ಡಬ್ಲ್ಯೂ. ಓಕೆ, ಡಬ್ಲ್ಯೂ ಬರುತ್ತೆ, ಇದು ಫಸ್ಟ್ ಸ್ಟೆಪ್. ಆಮೇಲೆ ಒಂದು ನಂಬರ್ ಬರಬೇಕು, ದೊಡ್ಡ ನಂಬರು, ಅದು 2ನೇ ಸ್ಟೆಪ್. ಆಮೇಲೆ ನೆಕ್ಸ್ಟ್ ಏನ್ ಬರ್ಬೇಕಂದ್ರೆ ಇದಾದ ಕೂಡಲೇ ಮತ್ತೊಳ್ಳೆ ಒಂದು ವರ್ಡ್ ಬರಬೇಕು, ಅದು ಯಾವ್ದಂದ್ರೆ ಎಸ್ ಆಗಿರುತ್ತೆ. ಸೊ ಇದು ನಮ್ದು 3ನೇ ಸ್ಟೆಪ್ ಆಗಂಗಿಲ್ಲ, 2.1 ಸ್ಟೆಪ್ ಆಗುತ್ತೆ. ಲೆಫ್ಟ್ ಸೈಡ್ ಯಾವ್ದಿಲ್ಲ. ಅದಾದ ಕೂಡಲೇ ನೆಕ್ಸ್ಟ್ಗೆ ಒಂದು ನಂಬರ್ ಬರಬೇಕು, 67, ಇದು ನಮ್ದು 3ನೇ ಸ್ಟೆಪ್. ಆಮೇಲೆ ನೆಕ್ಸ್ಟ್ಗೆ ಎಫ್ ಮತ್ತೆ ಜಿ, ಜಿ ಬರುತ್ತೆ. ಸೊ ಜಿ ಬಂದಾಗ ಇದು ನಮ್ದು 4ನೇ ಸ್ಟೆಪ್ ಆಗುತ್ತೆ. ನೆಕ್ಸ್ಟಿಗೆ ಒಂದು ನಂಬರು, ಇದು ನಮ್ದು 5ನೇ ಸ್ಟೆಪ್. ಆಮೇಲೆ ಒಂದು ಏನ್ ಬರಬೇಕು, ವರ್ಡ್ ಬರಬೇಕು, ಇದು ವರ್ಡ್ ಲೆಫ್ಟ್ ಸೈಡ್ ಯಾವ್ದಿಲ್ಲ. ಸೊ ಇದೇನಾಗುತ್ತೆ 5.1. ಆಮೇಲೆ ನಂಬರ್ ಬರಬೇಕು, ಇದ್ರ ಲೆಫ್ಟ್ ಸೈಡ್ ಯಾವ್ದು ಇಲ್ಲ, ಖಾಲಿ. ಸೊ ಹಂಗಾಗಿ ಇದೇನಾಗುತ್ತೆ 5.2 ಆಗುತ್ತೆ. ಓಕೆ, ಟೋಟಲ್ ನಂಬರ್ ಆಫ್ ಸ್ಟೆಪ್ಸ್ ಎಷ್ಟು, 5. ಹೌ ಮೆನಿ ಸ್ಟೆಪ್ಸ್ ವಿಲ್ ಬಿ ರಿಕ್ವೈರ್ಡ್ ಟು ಕಂಪ್ಲೀಟ್ ರಿಅರೇಂಜ್ಮೆಂಟ್. ಸೊ ಟೋಟಲ್ ರಿಅರೇಂಜ್ಮೆಂಟ್ ಕಂಪ್ಲೀಟ್ ಮಾಡೋಕೆ 5 ಸ್ಟೆಪ್ ಬೇಕು. ಈ ತರ ಆಗಿ ಈಸಿಯಾಗಿ ನಾವು ಏನ್ ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಇನ್ಪುಟ್ ಔಟ್ಪುಟ್ ಕ್ವಶನ್ ಯಾವುದೇ ಬರಲಿ. ಸೊ ಸಿಂಪಲ್, ಕಡಿಮೆ ಸಮಯದೊಳಗೆ ಪ್ರಾಕ್ಟೀಸ್ ಮಾಡೋದು. ಈ ತರದ ಕ್ವಶನ್ಗಳನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ತಾ, ನೀವು ಯಾರಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಹಾಕೋರಿ. ಇನ್ ಮುಂದೆ ವಿಡಿಯೋಗಳು ಬರ್ತಾ ಇರ್ತವೆ. ಅಂಡ್ ಇಷ್ಟು ಹೇಳಿ ಈ ಒಂದು ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸಿ ನೆಕ್ಸ್ಟ್ ಕ್ಲಾಸ್ ಒಳಗೆ ನೆಕ್ಸ್ಟ್ ಟಾಪಿಕ್ ತಗೊಂಡು ಮತ್ತೆ ಡಿಸ್ಕಸ್ ಮಾಡೋದಂತೆ. ಧನ್ಯವಾದಗಳು.